ತಮಗೆ ಇಂಟ್ರೆಸ್ಟ್ ಅನಿಸಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜೈ ಬಿಸಿಯೂಟದ ಬಳಗ. ಓಕೆ, ಆಧುನಿಕ ಭಾರತದ ಇತಿಹಾಸದಲ್ಲಿ ಅತಿ ಮುಖ್ಯವಾಗಿರುವಂಥ ಟಾಪಿಕ್ಗಳ ಸಾಲಿನಲ್ಲಿ ಇದು ಕೂಡ ಒಂದು. ಅದು ಯಾವುದು ಅಂದರೆ ಜನರಲ್ ಗವರ್ನರ್ ಮತ್ತು ವೈಸರಾಯರುಗಳು ಅಂತ. ಹದಿನೇಳುನೂರ 1772ರಿಂದ 1858ರವರೆಗೆ, 1772ರಿಂದ 1858ರವರೆಗೆ ಜನರಲ್ ಗವರ್ನರ್ಗಳು, ಜನರಲ್ ಗವರ್ನರ್ಗಳು. ಜನರಲ್ ಗವರ್ನರ್ಗಳು 1858ರಿಂದ 1947ರವರೆಗೆ ಇದನ್ನು ವೈಸರಾಯರುಗಳ ಆಳ್ವಿಕೆ ಅಂತ ಕರಿತೀವಿ. ವೈಸರಾಯರುಗಳ ಆಳ್ವಿಕೆ 1772ರಿಂದ 1858ರವರೆಗೆ ಜನರಲ್ ಗವರ್ನರ್ಗಳ ಆಳ್ವಿಕೆ ಆದರೆ 1858ರಿಂದ 1947ರವರೆಗೆ ಇದನ್ನು ವೈಸರಾಯರುಗಳ ಆಳ್ವಿಕೆ ಅಂಥೇಳಿ ಗುರುತಿಸ್ತೀವಿ. ನನ್ನ ಧ್ವನಿ ಎಲ್ಲರಿಗೂ ಕೇಳಿಸ್ತಾ ಇದೆ ಸ್ಪಷ್ಟವಾಗಿ? ಓಕೆ 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 ಪೆನ್ ಕಲರ್ ಚೇಂಜ್ ಮಾಡ್ತೀನಿ. ಹದಿನೇಳುನೂರ 72ರಿಂದ 1858ರವರೆಗೆ, 1858ರಿಂದ 1947ರವರೆಗೆ ಇಲ್ಲಿ ಇದನ್ನು ಜನರಲ್ ಗವರ್ನರ್ಗಳ ಆಳ್ವಿಕೆ, ಜನರಲ್ ಗವರ್ನರ್ಗಳ ಆಳ್ವಿಕೆ, ಇದು ವೈಸರಾಯರುಗಳ ಆಳ್ವಿಕೆ, ವೈಸರಾಯರುಗಳ ಆಳ್ವಿಕೆ ಎರಡು ಹಂತಗಳಲ್ಲಿ ನಾವು ವಿಂಗಡಿಸ್ತೀವಿ. ಒಂದು ಜನರಲ್ ಗವರ್ನರ್ಗಳ ಆಳ್ವಿಕೆ, ಇನ್ನೊಂದು ವೈಸರಾಯರುಗಳ ಆಳ್ವಿಕೆ ಅಂಥೇಳಿ ಎರಡು ಪ್ರಮುಖವಾಗಿರುವಂಥ ಅಂಶಗಳನ್ನು ನೋಡ್ತಾ ಬರ್ತೀವಿ. ಹಾಗಾದರೆ ಆಧುನಿಕ ಭಾರತದ ಇತಿಹಾಸದಲ್ಲಿ ಇದು ಅತ್ಯಂತ ಮುಖ್ಯವಾಗಿರುವಂಥ ಒಂದು ವಿಭಾಗ. ಬಂಗಾಳದ ಮೊದಲ ಗವರ್ನರ್ ಯಾರು ಅಂತ ಕ್ವಶನ್ ಆಗಿದೆ. ಬಂಗಾಳದ ಮೊದಲ ಗವರ್ನರ್ ಬಂಗಾಳದ ಪ್ರಥಮ ಗವರ್ನರ್ ಬಂಗಾಳದ ಪ್ರಥಮ ಗವರ್ನರ್ ಯಾರು ಸ್ನೇಹಿತರೆ? ಯಾರು ಹೇಳ್ತಾರೆ? ಬಂಗಾಳದ ಮೊದಲ ಗವರ್ನರ್ ಅಥವಾ ಬಂಗಾಳದ ಪ್ರಥಮ ಗವರ್ನರ್? ಎಕ್ಸಲೆಂಟ್, ವೆರಿ ಗುಡ್. ಸರಿಯಾದಂಥ ಉತ್ತರ ರಾಬರ್ಟ್ ಕ್ಲೈವ್. ಈ ರಾಬರ್ಟ್ ಕ್ಲೈವ್ನ ಕಾಲಾವಧಿ 1765ರಿಂದ 1772ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ ರಾಬರ್ಟ್ ಕ್ಲೈವ್. ಈ ರಾಬರ್ಟ್ ಕ್ಲೈವ್ ಆರಂಭದಲ್ಲಿ ಒಬ್ಬ ವರ್ತಕನಾಗಿ ಭಾರತಕ್ಕೆ ಬರ್ತಾನೆ. ಮುಂದೆ ಒಬ್ಬ ಸೈನಿಕನಾಗ್ತಾನೆ, ಮುಂದೆ ಒಬ್ಬ ಮಹಾದಂಡ ನಾಯಕನಾಗ್ತಾನೆ, ಮುಂದೆ ಗವರ್ನರ್ ಆಗಿ ಸೇವೆಯನ್ನು ಮಾಡ್ತಾನೆ. ನೋಡಿ, ಭಾರತ ದೇಶಕ್ಕೆ ವರ್ತಕನಾಗಿ ಬಂದ, ಸೈನಿಕನಾದ, ಮಹಾದಂಡ ನಾಯಕನಾದ, ಗವರ್ನರ್ ಆಗಿ ಸೇವೆ ಮಾಡ್ತಾನೆ. ಒಬ್ಬ ಚತುರನಾಗಿದ್ದ, ಹೋರಾಟಗಾರನಾಗಿದ್ದ. ಅವನ ದಕ್ಷತೆಯನ್ನು ಕಂಡು, ಅವನ ಪ್ರಾಮಾಣಿಕತೆಯನ್ನು ಕಂಡು 1765ರ ವೇಳೆಗೆ ಅವನನ್ನು ಬಂಗಾಳದ ಮೊದಲ ಗವರ್ನರನ್ನಾಗಿ ಆಯ್ಕೆ ಮಾಡಿದರು. ಬಹುಶಃ ರಾಬರ್ಟ್ ಕ್ಲೈವ್ನ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾದ್ರೆ ನಮಗೆ ರೋಮಾಂಚನ ಅನ್ನಿಸ್ತದೆ. ಬಂಗಾಳದ ಪ್ರಥಮ ಗವರ್ನರ್ ಆಗಿ ಸೇವೆಯನ್ನು ಮಾಡ್ತಾನೆ. ನಿಮಗೆಲ್ಲ ಗೊತ್ತದೆ, 1756ರಲ್ಲಿ ದಕ್ಷಿಣ ಭಾರತಕ್ಕೆ ಬರ್ತಾನೆ. ದಕ್ಷಿಣ ಭಾರತದಲ್ಲಿ ಎರಡನೇ ಆಂಗ್ಲೋ ಫ್ರೆಂಚ್ ಕದನದಲ್ಲಿ ಪಾಲ್ಗೊಳ್ತಾನೆ. ಎರಡನೇ ಆಂಗ್ಲೋ ಫ್ರೆಂಚ್ ಕದನ ಅಂದರೂ ಒಂದೇ, ಎರಡನೇ ಕಾರ್ನಾಟಿಕ್ ಯುದ್ಧ ಅಂದರೂ ಒಂದೇ.
ದಕ್ಷಿಣ ಭಾರತದಲ್ಲಿ ಅಳಿವಿನ ಅಂಚಿನಲ್ಲಿರುವಂಥ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಫ್ರೆಂಚ್ ಸಾಮ್ರಾಜ್ಯದ ಮುಂಚೆ ಅಳಿವಿನ ಅಂಚಿನಲ್ಲಿ ಇತ್ತು. ಆ ಅಳಿವಿನ ಅಂಚಿನಲ್ಲಿರುವಂಥ ಸಾಮ್ರಾಜ್ಯವನ್ನು ಗಟ್ಟಿಗೊಳಿಸಿದಂಥ ನಾಯಕ ಅಂದರೆ ರಾಬರ್ಟ್ ಕ್ಲೈವ್. 1756 ವೇಳೆಗೆ ಅಂದರೆ ಆತ ದಕ್ಷಿಣ ಭಾರತಕ್ಕೆ ಬಂದಿದ್ದು 1754 ಬರ್ತಾನೆ. 2 ವರ್ಷಗಳ ಕಾಲ ದಕ್ಷಿಣ ಭಾರತದಲ್ಲಿರ್ತಾನೆ. ಯಾರು ಮೊಹಮ್ಮದ್ ಅಲಿ, ಅನ್ವರುದ್ದೀನನ ಮಗನಾಗಿರುವಂಥ ಮೊಹಮ್ಮದ್ ಅಲಿಯನ್ನು ಅರಕಾಟದ ನವಾಬನನ್ನಾಗಿ ನೇಮಕ ಮಾಡ್ತಾನೆ. ದಕ್ಷಿಣ ಭಾರತದಲ್ಲಿ ಅಳಿವಿನ ಅಂಚಿನಲ್ಲಿರುವಂಥ ಸಾಮ್ರಾಜ್ಯವನ್ನು ತಡೆಗಟ್ಟಿದಂಥ ನಾಯಕ. ಅಷ್ಟೇ ಅಲ್ಲ, 1757 ಪ್ಲಾಸಿ ಕದನ ನಡೀತು. ಪಶ್ಚಿಮ ಬಂಗಾಳದಲ್ಲಿ ಬಂಗಾಳದ ನವಾಬನಾಗಿರುವಂಥ ಸಿರಾಜುದ್ದೌಲ್ ಹಾಗೂ ಬ್ರಿಟಿಷರ ಮಧ್ಯದಲ್ಲಿ 1757 ಜೂನ್ 23ರಂದು ಪ್ಲಾಸಿ ಕದನ ನಡೀತದೆ. ಡಾಕ್ಟರ್ ಈಶ್ವರಿ ಪ್ರಸಾದ್ ಅವರೊಂದು ಮಾತು ಹೇಳ್ತಾರೆ, ಪ್ಲಾಸಿ ಕದನ ಕದನವೇ ಅಲ್ಲ ಅಂತ. ಭಾರತದ ಇತಿಹಾಸದಲ್ಲಿ ಪ್ಲಾಸಿ ಕದನ ಅಲ್ಲ. ಯಾಕೆ? ಸಿರಾಜುದ್ದೌಲನ ದೊಡ್ಡಮ್ಮಳಾಗಿರುವಂಥ ಗಸ್ತಿ ಬೇಗಂ, ಅಣ್ಣನಾಗಿರುವಂಥ ಶೌಕತ್ ಜಂಗ್, ರಾಬರ್ಟ್ ಕ್ಲೈವ್, ದಿವಾನ್ ಅನೇಕ ಅವನ ಸಹಚರರು ಕೂಡಿಕೊಂಡು ಅವನನ್ನು ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. 1757 ಪಶ್ಚಿಮ ಬಂಗಾಳದ ಪ್ಲಾಸಿ ಎಂಬ ಸ್ಥಳದಲ್ಲಿ ಸಿರಾಜುದ್ದೌಲನ್ನು ಸಂಹಾರ ಮಾಡ್ತಾರೆ. ಅಲ್ಲಿ ಯಾರಿದ್ರು ಅಂತಂದರೆ ರಾಬರ್ಟ್ ಕ್ಲೈವ್ ಇದ್ದ. ನೆನಪಿಡಿ, ರಾಬರ್ಟ್ ಕ್ಲೈವ್ನ ನೇತೃತ್ವದಲ್ಲಿ 1757 ಜೂನ್ 23 ಆ ಪ್ಲಾಸಿ ಕದನದಲ್ಲಿ ರಾಬರ್ಟ್ ಕ್ಲೈವ್ ಯಶಸ್ವಿ ಆಗ್ತಾನೆ. ಸಿರಾಜುದ್ದೌಲ ಸತ್ತು ಹೋಗ್ತಾನೆ. ಮುಂದೆ 1765ರಲ್ಲಿ ಅಲಹಾಬಾದ್ ಒಪ್ಪಂದ ಆಗ್ತದೆ. ಈತನ ಬುದ್ಧಿಶಕ್ತಿಗೆ ಅಲಹಾಬಾದ್ ಒಪ್ಪಂದವು ಕೂಡ ಒಂದು ಸಾಕ್ಷಿ ಅಂತ ಕರಿತೀವಿ. ಕರೆಕ್ಟಾ? ಈತನ ಬುದ್ಧಿಶಕ್ತಿಗೆ ಅಲಹಾಬಾದ್ ಒಪ್ಪಂದವು ಕೂಡ. ಅಲಹಾಬಾದ್ ಒಪ್ಪಂದ 1765ರಲ್ಲಿ ಇಲ್ಲಿ ದೆಹಲಿಯ ಚಕ್ರವರ್ತಿಯಾಗಿರುವಂಥ 2ನೇ ಶಾ ಆಲಂ ಮತ್ತು ಔಧದ ನವಾಬನಾಗಿರುವಂಥ ಸುಜಾವುದ್ದೌಲಾ, ರಾಬರ್ಟ್ ಕ್ಲೈವ್ ಈ 3 ಜನ ಕೂಡಿಕೊಂಡು ಮಾಡಿದಂಥ ಒಪ್ಪಂದವೇ ಅಲಹಾಬಾದ್ ಒಪ್ಪಂದ ಅಂತ ಕರಿತೀವಿ. ಅಲಹಾಬಾದ್ ಒಪ್ಪಂದದಲ್ಲಿ ದೆಹಲಿಯ ಚಕ್ರವರ್ತಿಯಾಗಿರುವಂಥ 2ನೇ ಶಾ ಆಲಮನಿಂದ ದಿವಾನಿ ಹಕ್ಕುಗಳನ್ನು ಪಡೆದುಕೊಂಡ. ಸರ್, ದಿವಾನಿ ಹಕ್ಕುಗಳಂದರೆ ಏನು? ಕಂದಾಯವನ್ನು ಸಂಗ್ರಹ ಮಾಡುವಂಥ ಪದ್ಧತಿಯನ್ನು ದಿವಾನಿ ಹಕ್ಕುಗಳನ್ನು ಕರಿತೀವಿ. ಬಂಗಾಳ, ಬಿಹಾರ, ಒರಿಸ್ಸಾ ಪ್ರಾಂತ್ಯಗಳಲ್ಲಿ ಬಂಗಾಳ, ಬಿಹಾರ ಮತ್ತು ಒಡಿಸ್ಸಾ ಪ್ರಾಂತ್ಯಗಳಲ್ಲಿ ತೆರಿಗೆ ರಹಿತ ವ್ಯಾಪಾರಕ್ಕೆ ತೆರಿಗೆ ಸಂಗ್ರಹ ಮಾಡುವಂಥ ಅಧಿಕಾರಕ್ಕೆ ಮುಂದಾಗ್ತಾನೆ. ಇದನ್ನೇ ನಾವೇನಂತ ಕರಿತೀವಿ ಅಂದ್ರೆ ದ್ವಿಮುಖ ಸರ್ಕಾರ ಪದ್ಧತಿ ಅಂತ ಕರಿತೀವಿ. ಪಶ್ಚಿಮ ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಈ ಅಲಹಾಬಾದ್ ಒಪ್ಪಂದದ ಮೂಲಕ 1765ರಲ್ಲಿ ಬಂಗಾಳ, ಬಿಹಾರ, ಒಡಿಸ್ಸಾ ಪ್ರಾಂತ್ಯಗಳಲ್ಲಿ ಹಣವನ್ನು ಸಂಗ್ರಹ ಮಾಡ್ತಾನೆ. ಇದನ್ನು ದ್ವಿಮುಖ ಸರ್ಕಾರ ಪದ್ಧತಿ ಅಂತ ಕರಿತೀವಿ. ಇದನ್ನು ಜಾರಿಗೆ ತಂದಂಥ ವ್ಯಕ್ತಿ ಯಾರಂದ್ರೆ ಅದು ರಾಬರ್ಟ್ ಕ್ಲೈವ್. ನೆನಪಿಡಿ, ವೆರಿ ಇಂಪಾರ್ಟೆಂಟ್. ಹಾಗಾದರೆ ರಾಬರ್ಟ್ ಕ್ಲೈವ್ ಆತ ನಂತರ ಒಬ್ಬ ಅಧಿಕಾರಿ ಭಾರತಕ್ಕೆ ಬರ್ತಾನೆ. ಅವನು ಯಾರು ಅಂದರೆ ವಾರನ್ ಹೆಸ್ಟಿಂಗ್. ವೆರಿ ಇಂಪಾರ್ಟೆಂಟ್. ವಾರನ್ ಹೆಸ್ಟಿಂಗನ ಕಾಲಾವಧಿ 1772ರಿಂದ 1785ರವರೆಗೆ. ವಾರನ್ ಹೆಸ್ಟಿಂಗನ ವಿಶೇಷ ಏನು? ವಾರನ್ ಹೆಸ್ಟಿಂಗನ ವಿಶೇಷ ಏನು ಅಂತಂದರೆ ಈತ ಬಂಗಾಳದ ಮೊದಲ ಗವರ್ನರ್ ಜನರಲ್. ಮೊದಲ ಗವರ್ನರ್ ಜನರಲ್. ಸರಿ, ಏನ್ರಿ ಇದು ಗವರ್ನರ್ ಜನರಲ್ ಮತ್ತು ಜನರಲ್ಗಿರುವಂಥ ವ್ಯತ್ಯಾಸ ಏನು? ಕೇವಲ ಬಂಗಾಳಕ್ಕೆ ಮಾತ್ರ ಸೀಮಿತನಾಗಿದ್ದರೆ ಗವರ್ನರ್. ಬಂಗಾಳ, ಬಿಹಾರ, ಒರಿಸ್ಸಾ ಪ್ರಾಂತ್ಯಗಳಿಗೆ ಅದರ ಸಂಪೂರ್ಣ ವ್ಯಾಪ್ತಿಯನ್ನು ನೋಡ್ಕೊತಾ ಇದ್ದಂದ್ರೆ ಜನರಲ್ ಗವರ್ನರ್. ಮುಂದೆ ಅವರು ವ್ಯಾಪ್ತಿಯನ್ನು ವಿಸ್ತರಿಸಿದೆ. ಬಂಗಾಳ ಹೋಗಿ ಭಾರತ ಆಯಿತು. ಅವತ್ತಿನ ಜನರಲ್ ಗವರ್ನರ ಇವತ್ತಿನ ರಾಷ್ಟ್ರಪತಿ.
ಅವತ್ತಿನ ವೈಸರಾಯ ಇವತ್ತಿನ ರಾಷ್ಟ್ರಪತಿ ಕೇವಲ ಬಂಗಾಳಕ್ಕೆ ಮಾತ್ರ ಸೀಮಿತ ಆಗಿದ್ದರೆ, ಕೇವಲ ಬಿಹಾರಕ್ಕೆ ಮಾತ್ರ ಸೀಮಿತ ಆಗಿದ್ದರೆ, ಕೇವಲ ಒಡಿಸ್ಸಾ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿದ್ದರೆ ಗವರ್ನರ್. ಅಖಂಡ ಭಾರತ ದೇಶವನ್ನು ಪ್ರತಿನಿಧಿಸ್ತಾ ಇದ್ದರೆ ಜನರಲ್ ಗವರ್ನರ್ ಅಂತೇಳಿ ಕರಿತೀವಿ. ಹಾಗಾದರೆ ಬಂಗಾಳದ ಮೊದಲ ಗವರ್ನರ್ ಅಂತಂದ್ರೆ ರಾಬರ್ಟ್ ಕ್ಲೈವ್. ಬಂಗಾಳದ ಮೊದಲ ಜನರಲ್ ಗವರ್ನರ್ ಅಂತಂದ್ರೆ ಅರ್ಥ ಆಗ್ತಾ ಇದೆಯಾ? ಬಂಗಾಳದ ಮೊದಲ ಜನರಲ್ ಗವರ್ನರ್ ಅಂದರೆ ವಾರನ್ ಹೇಸ್ಟಿಂಗ್. ಹಾಗಾದರೆ ಬಂಗಾಳದ ಮೊದಲ ಗವರ್ನರ್ ಜನರಲ್ ಇತ್ತ. ನಂಬರ್ 2, ಈತನನ್ನು ಏನಂತ ಕರಿತಿದ್ರು ಅಂತಂದರೆ ಸ್ವರ್ಗದಲ್ಲಿ ಜನಿಸಿದ ಸೇನಾಪತಿ. ಸ್ವರ್ಗದಲ್ಲಿ ಜನಿಸಿದ ಸೇನಾಪತಿ. ಸ್ವರ್ಗದಲ್ಲಿ ಜನಿಸಿದ ಸೇನಾಪತಿ. ಯಾರನ್ನ ಸ್ವರ್ಗದಲ್ಲಿ ಜನಿಸಿದ ಸೇನಾಪತಿ ಎಂದು ಕರೆಯುತ್ತಿದ್ದಾರೆ ಅಂದ್ರೆ ವಾರನ್ ಹೇಸ್ಟಿಂಗ್. ವಾರನ್ ಹೇಸ್ಟಿಂಗ್ನನ್ನು ಸ್ವರ್ಗದಲ್ಲಿ ಜನಿಸಿದ ಸೇನಾಪತಿ ಎಂದು ಕರೀತಿದ್ರು. ಈತನ ನೇತೃತ್ವದಲ್ಲಿ 1770 ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ಬಂದ ವರ್ಷ. ಕ್ವಶನ್ ಆಗಿದೆ ಎಕ್ಸಾಮ್ಗೆ. ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ಬಂದಿರತಕ್ಕಂಥ ವರ್ಷ ಯಾವಾಗ ಅಂದರೆ 1700, ಕರೆಕ್ಟ್ ಹೇಳಿ ನೋಡಮ್ಮ. ಎಕ್ಸಲೆಂಟ್, 1773. ಏನು ಸರ್ ಇದು? ರೆಗ್ಯುಲೇಟಿಂಗ್ ಆ್ಯಕ್ಟ್ ಬ್ರಿಟಿಷ್ ಸಾಮ್ರಾಜ್ಯ ಭಾರತ ದೇಶದಲ್ಲಿ ಜಾರಿಗೆ ತಂದ, ಮೊದಲ ಲಿಖಿತ ರೂಪದ ಕಾಯ್ದೆ ಅದು. ಭಾರತ ದೇಶದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಜಾರಿಗೆ ತಂದ ಮೊದಲ ಲಿಖಿತ ರೂಪದ ಕಾಯ್ದೆ ಯಾವುದು ಅಂತಂದರೆ ಅದು, ಎಲ್ಲರೂ ಆನ್ಸರ್ ಮಾಡ್ತಾ ಇದ್ದೀರಿ, ಎಕ್ಸಲೆಂಟ್. ಭಾರತ ದೇಶದಲ್ಲಿ ಬ್ರಿಟಿಷರು ಜಾರಿಗೆ ತಂದ ಮೊದಲ ಲಿಖಿತ ರೂಪದ ಕಾಯ್ದೆ ಯಾವುದು ಅಂದರೆ ಅದು ರೆಗ್ಯುಲೇಟಿಂಗ್ ಆ್ಯಕ್ಟ್. ಇದು ಜಾರಿಗೆ ಬಂದ ವರ್ಷ 1773. 1773ರಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ಬರುತ್ತದೆ. ಭಾರತ ದೇಶದಲ್ಲಿ ಬ್ರಿಟಿಷರು ಜಾರಿಗೆ ತಂದ ಮೊಟ್ಟ ಮೊದಲ ಲಿಖಿತ ರೂಪದ ಕಾಯ್ದೆ. ಸರ್, ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ ಪ್ರಕಾರ ಏನು ಬದಲಾವಣೆ? ಅದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಪ್ರಕಾರ ಈ ಬಂಗಾಳದಲ್ಲಿ ಜಾರಿಗೆ ಬಂದಂಥ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ರದ್ದು ಮಾಡಿದ. ದ್ವಿಮುಖ ಸರ್ಕಾರ ಪದ್ಧತಿಯನ್ನು ರದ್ದು ಮಾಡ್ತಾನೆ. ಬಂಗಾಳದಲ್ಲಿ ಜಾರಿಗೆ ತಂದಂಥ ದ್ವಿಮುಖ ಸರ್ಕಾರ ಪದ್ಧತಿ ರದ್ದು ಮಾಡಿದವರು ವಾರನ್ ಹೇಸ್ಟಿಂಗ್. ಅಷ್ಟೇ ಅಲ್ಲದೆ ಈತ ಮುರ್ಷಿದಾಬಾದದಲ್ಲಿತ್ತು ರಾಜಧಾನಿ. ಮುರ್ಷಿದಾಬಾದದಿಂದ ಬಂಗಾಳಕ್ಕೆ ತನ್ನ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ. ಮುರ್ಷಿದಾಬಾದದಿಂದ ಬಂಗಾಳಕ್ಕೆ ತನ್ನ ರಾಜಧಾನಿಯನ್ನು ವರ್ಗಾವಣೆ ಮಾಡಿದವರು ವಾರನ್ ಹೇಸ್ಟಿಂಗ್. ಮುರ್ಷಿದಾಬಾದದಿಂದ ಬಂಗಾಳಕ್ಕೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾರೆ. ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತರ್ತಾನೆ ವಾರನ್ ಹೇಸ್ಟಿಂಗ್. ಅಷ್ಟೇ ಅಲ್ಲದೆ ಇದೇ ರೆಗ್ಯುಲೇಟಿಂಗ್ ಆ್ಯಕ್ಟ್ ಪ್ರಕಾರ 1774ರಲ್ಲಿ ಮೊದಲು ಬಾರಿಗೆ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಯಿತು. ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಬಾರಿಗೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡಿದ್ದು 1774. ಎಲ್ಲಿ ಸ್ಥಾಪನೆ ಆಯಿತು? ಕಲ್ಕತ್ತಾದಲ್ಲಿ. ಹಾಗಾದರೆ ಸುಪ್ರೀಂ ಕೋರ್ಟಿನ ಮೊದಲ ಮುಖ್ಯ ನ್ಯಾಯಾಧೀಶ ಸರ್ ಎಲಿಜಾ ಇಂಪೆ. ಸುಪ್ರೀಂ ಕೋರ್ಟಿನ ಮೊಟ್ಟ ಮೊದಲ ನ್ಯಾಯಾಧೀಶ ಯಾರಂದ್ರೆ ಸರ್ ಎಲಿಜಾ ಇಂಪೆ. 1774ರಲ್ಲಿ ಕಲ್ಕತ್ತಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು. ಯಾವ ಕಾಯ್ದೆ ಪ್ರಕಾರ ಅಂದ್ರೆ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಪ್ರಕಾರ. ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ಮೊದಲ ಲಿಖಿತ ರೂಪದ ಕಾಯ್ದೆ ಎಂದರೆ ರೆಗ್ಯುಲೇಟಿಂಗ್ ಆ್ಯಕ್ಟ್. ದ್ವಿಮುಖ ಸರ್ಕಾರ ಪದ್ಧತಿ ರದ್ದು ಮಾಡ್ತಾನೆ. ಮುರ್ಷಿದಾಬಾದಿಂದ ಬಂಗಾಳಕ್ಕೆ ತನ್ನ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ. 1774ರಲ್ಲಿ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡುವುದರ ಮೂಲಕ ಕಲ್ಕತ್ತಾದಲ್ಲಿ ಸರ್ ಎಲಿಜಾ ಇಂಪಿ ಅನ್ನುವಂಥ ವ್ಯಕ್ತಿಯನ್ನು ಮಾಡಿದ ಅಂತಂದರೆ ಇದರ ಮುಖ್ಯ ನ್ಯಾಯಾಧೀಶರಾಗಿ ಸೇವೆ ಮಾಡ್ತಾರೆ. ಮತ್ತೆ ವಾರನ್ ಹೇಸ್ಟಿಂಗ್ ಏನು ಸಾಧನೆ ಮಾಡಿದರು? ವಾರನ್ ಹೇಸ್ಟಿಂಗನ ಮತ್ತೊಂದು ಸಾಧನೆ ಏನು ಅಂದರೆ 1784ರಲ್ಲಿ ಕಲ್ಕತ್ತಾದಲ್ಲಿ ರಾಯಲ್ ಎಸ್ಥೆಟಿಕ್ ಸೊಸೈಟಿ ಏನು ಸರ್ ಇದು? ದಿ ಬೆಂಗಾಲ್
ದಿ ಬೆಂಗಾಲ್ ರಾಯಲ್ ಎಸೆಟಿಕ್ ಸೊಸೈಟಿ ಭಾರತ ದೇಶದ ಸನಾತನ ಹಿಂದೂ ಸಂಸ್ಕೃತಿಯನ್ನು ಅಧ್ಯಯನ ಮಾಡಲು, ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡಲು, ಸಾಹಿತ್ಯವನ್ನು ಅಧ್ಯಯನ ಮಾಡಲು, ಭಾರತೀಯರು ನಡೆದ ಬಂದ ದಾರಿ, ಇತಿಹಾಸದ ಅವಶೇಷಗಳನ್ನು ಆವಿಷ್ಕಾರ ಮಾಡಲು, ಸಾಹಿತ್ಯವನ್ನು ತಿಳಿದುಕೊಳ್ಳಲು, ನಮ್ಮ ದೇಶದ ಭವ್ಯ ಪರಂಪರೆಯನ್ನು ಅಧ್ಯಯನ ಮಾಡುವ ಸಲುವಾಗಿ 1784ರಲ್ಲಿ ಕಲ್ಕತ್ತಾದಲ್ಲಿ ದಿ ಬೆಂಗಾಲ್ ಆ್ಯಂಡ್ ರಾಯಲ್ ಎಸೆಟಿಕ್ ಸೊಸೈಟಿಯನ್ನು ಪ್ರಾರಂಭ ಮಾಡ್ತಾರೆ. ಇದರ ಮೊದಲ ಅಧ್ಯಕ್ಷರಾಗಿ ಸೇವೆ ಮಾಡಿದವರು ವಿಲಿಯಂ ಜೋನ್ಸ್. ವಿಲಿಯಂ ಜೋನ್ಸ್ ಅನ್ನುವಂಥ ವ್ಯಕ್ತಿ ಇದರ ಮೊದಲ ಅಧ್ಯಕ್ಷರಾಗಿ ಸೇವೆ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. ದಿ ಬೆಂಗಾಲ್ ಆ್ಯಂಡ್ ರಾಯಲ್ ಎಸೆಟಿಕ್ ಸೊಸೈಟಿಯನ್ನು ಬಹುಶಃ ವಿಲಿಯಂ ಜೋನ್ಸ್ ಒಬ್ಬ ತತ್ವಜ್ಞಾನಿ. ಕಾಳಿದಾಸನ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾರೆ, ಮಹಾಭಾರತವನ್ನು ಅಧ್ಯಯನ ಮಾಡ್ತಾರೆ, ಭಗವದ್ಗೀತೆಯನ್ನು ಅಧ್ಯಯನ ಮಾಡ್ತಾರೆ, ಅಲ್ಲಿಯ ಸಂದೇಶಗಳನ್ನು ಆಂಗ್ಲ ಭಾಷೆಗೆ ಬದಲಾವಣೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ 1784ರಲ್ಲಿ ಬೆಂಗಾಲ್ ಎಸೆಟಿಕ್ ಸೊಸೈಟಿಯನ್ನು ಪ್ರಾರಂಭ ಮಾಡಿದಂಥ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಓಕೆ. ಫಾದರ್ ಆಫ್ ಇಂಡಾಲಜಿ ಅಂತಂದ್ರೆ ಅಲ್ ಬೆರೂನಿ ಇವರಲ್ಲ, ಇವರನ್ನು ನಾವು ಆ ಥರ ಕರೆಯಂಗಿಲ್ಲ. ಫಾದರ್ ಆಫ್ ಇಂಡಾಲಜಿ ಅಂದರೆ ಅಲ್ ಬೆರೂನಿಯನ್ನು ಫಾದರ್ ಆಫ್ ಇಂಡಾಲಜಿ ಅಂತ ಕರೀತಾರೆ. ಮೊಹಮ್ಮದ್ ಗಜನಿಯೊಂದಿಗೆ ಭಾರತಕ್ಕೆ ಬಂದ ವ್ಯಕ್ತಿ ಆತ. ಮತ್ತು ವಾರನ್ ಹೆಸ್ಟಿಂಗನ ಮತ್ತೊಂದು ಸಾಧನೆ ಏನು? ವಾರ್ ಹೆಸ್ಟಿಂಗ ಪ್ರಥಮ ಆಂಗ್ಲೋ ಮರಾಠ ಯುದ್ಧದಲ್ಲಿ ಪಾಲ್ಗೊಳ್ತಾರೆ. ಪ್ರಥಮ ಆಂಗ್ಲೋ ಮರಾಠ ಯುದ್ಧದಲ್ಲಿ. ಮತ್ತೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಪಾಲ್ಗೊಳ್ಳುತ್ತಾರೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ, ಪ್ರಥಮ ಆಂಗ್ಲೋ ಮರಾಠ ಯುದ್ಧದಲ್ಲಿ ಪಾಲ್ಗೊಂಡಂಥ ವ್ಯಕ್ತಿ ಯಾರಂದ್ರೆ ವಾರನ್ ಹೆಸ್ಟಿಂಗ್. ಸ್ವರ್ಗದಲ್ಲಿ ಜನಿಸಿದ ಸೇನಾಪತಿ, ಬಂಗಾಳದ ಮೊದಲ ಗವರ್ನರ್ ಜನರಲ್, ಬಂಗಾಳ, ಬಿಹಾರ, ಒಡಿಸ್ಸಾ ಪ್ರಾಂತ್ಯಗಳಲ್ಲಿ ತನ್ನ ಅಧಿಕಾರವನ್ನು ಚಲಾಯಿಸ್ತಾರೆ. ಎಕ್ಸಾಮ್ಗೆ ಏನು ಬೇಕಲ್ಲ ಇಂಥ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನೀವು ಸ್ವಲ್ಪ ಚೆನ್ನಾಗಿ ಓದಿರಂದರೆ ಸಕ್ಸಸ್ ಆಗ್ತೀರಿ ಸ್ನೇಹಿತರೆ. ಎಕ್ಸಲೆಂಟ್. 1784ರಲ್ಲಿ ಪಿಟ್ಸ್ ಇಂಡಿಯಾ ಆ್ಯಕ್ಟನ್ನು ಜಾರಿಗೆ ತಂದಂಥ ವ್ಯಕ್ತಿ. ಹೌದಾ? ಹಾಗಾದರೆ ವಾರನ್ ಹೆಸ್ಟಿಂಗ್ ನಂತರ ಅಧಿಕಾರಕ್ಕೆ ಬಂದವರು ಯಾರು? ವಾರನ್ ಹೆಸ್ಟಿಂಗ್ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅಂತಂದರೆ ಯಾರು? ಲಾರ್ಡ್ ಕಾರ್ನ್ವಾಲಿಸ್ ನೋಡಿ. ಲಾರ್ಡ್ ಕಾರ್ನ್ವಾಲಿಸನ ಮೇಲೆ ಬಹಳ ಸರಿ ರಿಪೀಟ್ ಆಗಿರುವಂಥ ಪ್ರಶ್ನೆ. ಕರ್ನಾಟಕ ರಾಜ್ಯದ ನಾಗರಿಕ ಸೇವೆಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಕರ್ನಾಟಕ ರಾಜ್ಯದ ನಾಗರಿಕ ಸೇವೆಗಳ ಪಿತಾಮಹ ಎಂದು ಕೆ ಶೇಷಾದ್ರಿಯವರನ್ನು ಕರೀತಾರೆ. ಹಾಗಾದರೆ ಭಾರತ ದೇಶದ ನಾಗರಿಕ ಸೇವೆಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಇವರು ಲಾರ್ಡ್ ಕಾರ್ನ್ವಾಲಿಸ್. 1786ರಿಂದ 1793ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಇವರ ಕಾಲಾವಧಿ 1786ರಿಂದ 1793. ಇವರನ್ನು ಭಾರತದ ನಾಗರಿಕ ಸೇವೆಗಳ ಪಿತಾಮಹ, ಇವರನ್ನು ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಎಂದು ಕರೆಯುತ್ತಾರೆ. ಕರ್ನಾಟಕ ರಾಜ್ಯದ ನಾಗರಿಕ ಸೇವೆಗಳ ಪಿತಾಮಹ ಕೆ ಶೇಷಾದ್ರಿಯರ್. ಎಸ್, ಮೆಹಬೂಬ್ ಜಮಾದಾರ್ ಅವರು ಕೇಳ್ತಾ ಇದ್ದಾರೆ, ಸರ್ ವಾಟ್ ಈಸ್ ಮೀನ್ ಬೈ ಲಾರ್ಡ್ ಅಂತೇಳಿ. ಒಳ್ಳೆ ಪ್ರಶ್ನೆ ಮೆಹಬೂಬ್. ಲಾರ್ಡ್ ಎಂದರೆ ಶ್ರೀ. ಈಗ ಇಸ್ಲಾಂ ಧರ್ಮದಲ್ಲಿ ಹಜರತ್ ಅಂತ ಕರೀತಾರೆ, ಗೊತ್ತಾ? ಪ್ರವಾದಿ ಹಜರತ್. ನಮ್ಮಲ್ಲಿ ಸನ್ಮಾನ್ಯ ಶ್ರೀ, ಪರಮ ಪೂಜ್ಯ, ಶಟಸ್ಥಲ ಬ್ರಹ್ಮಿ, ಓಂ ಶ್ರೀ ಗುರು ಬಸವಲಿಂಗಾಯ ನಮ ಈ ಶಬ್ದಗಳು ಬಳಸ್ತೀವಿ ನೋಡಿ. ಆ ಥರ ರೆಸ್ಪೆಕ್ಟ್ಫುಲ್ ಆಗಿರುವಂಥ ಪದ ಅದು. ಸಮಜಕ ನೈ? ಮೆಹಬೂಬ. ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಯಾರು ಅಂದ್ರೆ ಲಾರ್ಡ್ ಕಾರ್ನ್ವಾಲಿಸ್. ಈತನ ಕಾಲಾವಧಿ 1786ರಿಂದ 1793. ಓಕೆ. ಈತನನ್ನು ಭಾರತದ ನಾಗರಿಕ ಸೇವೆಗಳ ಪಿತಾಮಹ 1793ರಲ್ಲಿ
ಕಾಯಂ ಜಮೀನ್ದಾರ ಪದ್ಧತಿಯನ್ನು ಜಾರಿಗೆ ತಂದನು. ಕಾಯಂ ಜಮೀನ್ದಾರ ಪದ್ಧತಿ, ಕಾಯಂ ಜಮೀನ್ದಾರ ಪದ್ಧತಿ, ಕಾಯಂ ಜಮೀನ್ದಾರ ಪದ್ಧತಿ ಅಂದ್ರು ಒಂದೇ, ಕಾಯಂ ಗುತ್ತಾ ಪದ್ಧತಿ ಅಂದ್ರು ಒಂದೇ. ಕರೆಕ್ಟಾ? ಕಾಯಂ ಜಮೀನ್ದಾರ ಪದ್ಧತಿಗಿರೋ ಇನ್ನೊಂದು ಹೆಸರೇ ಕಾಯಂ ಗುತ್ತಾ ಪದ್ಧತಿ, ಅಥವಾ ಇದನ್ನ ಇನ್ನೊಂದು ಹೆಸರಿಂದ ಕರೀತಾರೆ ಪೂರಕ ವ್ಯವಸ್ಥೆ ಅಂತ ಕರೀತಾರೆ. ಪೂರಕ ವ್ಯವಸ್ಥೆ, ಪೂರಕ ವ್ಯವಸ್ಥೆ ಅಂದ್ರು ಒಂದೇ, ಕಾಯಂ ಗುತ್ತಾ ಪದ್ಧತಿ ಅಂದ್ರು ಒಂದೇ, ಕಾಯಂ ಜಮೀನ್ದಾರ ಪದ್ಧತಿ ಅಂದ್ರು ಒಂದೇ. ಎಲ್ಲಿ ಜಾರಿಗೆ ಬಂತಿದು? ಬಂಗಾಳ, ಬಂಗಾಳ, ಬಿಹಾರ, ಬಿಹಾರ, ಒಡಿಸ್ಸಾ, ಬಂಗಾಳ, ಬಿಹಾರ, ಒಡಿಸ್ಸಾ ಪ್ರಾಂತ್ಯಗಳಲ್ಲಿ 1793ರಲ್ಲಿ ಕಾಯಂ ಜಮೀನ್ದಾರ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ಕಾರ್ನ್ವಾಲಿಸ್. ಜಮೀನ್ದಾರರನ್ನ ಭೂಮಾಲೀಕರನ್ನಾಗಿ ಪರಿವರ್ತನೆ ಮಾಡಿ ನಿಗದಿಪಡಿಸಿದ ಕಂದಾಯವನ್ನು ಸಂದಾಯ ಮಾಡುವ ಪದ್ಧತಿ. ಜಮೀನ್ದಾರರನ್ನ ಭೂಮಾಲೀಕರನ್ನಾಗಿ ಪರಿವರ್ತನೆ ಮಾಡಿ ನಿಗದಿಪಡಿಸಿದ ಕಂದಾಯವನ್ನು ಸಂದಾಯ ಮಾಡುವ ಪದ್ಧತಿ. ಜಮೀನ್ದಾರರನ್ನ ಭೂಮಾಲೀಕರನ್ನಾಗಿ ಪರಿವರ್ತನೆ ಮಾಡಿ ನಿಗದಿಪಡಿಸಿದ ಕಂದಾಯವನ್ನು ಸಂದಾಯ ಮಾಡುವ ಪದ್ಧತಿಗೆ ನಾವು ಕಾಯಂ ಜಮೀನ್ದಾರ ಪದ್ಧತಿಯನ್ನು ಕರಿತೀವಿ. ಎಷ್ಟು ಟ್ಯಾಕ್ಸ್ ಇತ್ತು ಅಂತಂದರೆ 1/3%. ಅಂದರೆ ಉತ್ಪಾದನೆಯಲ್ಲಿ ಉತ್ಪಾದನೆಯಲ್ಲಿ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಪ್ಪ ಅಂದ್ರೆ 1/3 ಮೀನ್ಸ್ 33%. 33% ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಇದು ಬಂಗಾಳ, ಬಿಹಾರ, ಒರಿಸ್ಸಾ ಪ್ರಾಂತ್ಯಗಳಿಗೆ ಅಪ್ಲೈ ಆಗ್ತದೆ. ಇದನ್ನು ಜಾರಿಗೆ ತಂದವರು ಲಾರ್ಡ್ ಕಾರ್ನ್ವಾಲಿಸ್. ಇದರಿಂದ ಗ್ರಾಮೀಣ ಭಾಗದಲ್ಲಿ ರೂರಲ್ ಇಂಡಿಪೆಂಡೆನ್ಸ್ ಪ್ರಾರಂಭವಾಯಿತು. ಇತ್ತೀಚೆಗೆ FDA ಕೇಳಿದಂಥ ಪ್ರಶ್ನೆ ಇದು. ಇತ್ತೀಚೆಗೆ FDA ಏನು ಕ್ವಶನ್ ಕೇಳಿದ್ರು ಅಂತಂದರೆ, ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಬೆಳೆದು ಸಾಲದಲ್ಲಿ ಸತ್ತು ಸಾಯುವ ಸಮಯದಲ್ಲಿ ತಂದೆ ತನ್ನ ಮಗನಿಗೆ ಕರೆದು, ಮಗನೇ ಮುಂದಿನ ದಿನಮಾನಗಳಲ್ಲಿ ಸಾಲ ಎಂಬ ಪರಂಪರೆಯನ್ನು ಮುಂದುವರಿಸುವಂತೇಳಿ ತಂದೆ ತನ್ನ ಮಗನಿಗೆ ಹೇಳುವಂಥ ಸಿಸ್ಟಮ್ ಇದೆಯಲ್ಲ, ಇದನ್ನು ರೂರಲ್ ಇಂಡಿಪೆಂಡೆನ್ಸ್ ಅಂತ ಕರೀತಾರೆ, ಗ್ರಾಮೀಣ ಋಣಭಾರ ಅಂತ ಕರೀತಾರೆ. ಈ ಒಂದು ಕಾಯಂ ಜಮೀನ್ದಾರ ಪದ್ಧತಿಯಿಂದ ಭಾರತ ದೇಶದಲ್ಲಿ ಈ ಗ್ರಾಮೀಣ ಋಣಭಾರ ಅನ್ನುವಂಥ ಪದ್ಧತಿ ಆರಂಭಗೊಂಡಿತ್ತು. ಇದನ್ನು ಹೇಳಿದವರು ಯಾರಂದರೆ ಚಾರ್ಲ್ಸ್ ಮೆಟಕಾಫ್. ಚಾರ್ಲ್ಸ್ ಮೆಟಕಾಫ್, ಚಾರ್ಲ್ಸ್ ಮೆಟಕಾಫ್, ಚಾರ್ಲ್ಸ್ ಮೆಟಕಾಫ್ ಅನ್ನುವಂಥ ವ್ಯಕ್ತಿ ಒಂದು ಮಾತನ್ನು ಹೇಳ್ತಾನೆ, ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಬೆಳೆದು ಸಾಲದಲ್ಲಿ ಸಾಯುವಂಥ ವ್ಯವಸ್ಥೆ ಇದೆಯಲ್ಲ, ಇದನ್ನು ಏನಂತ ಕರೀತಾರ ಅಂತಂದ್ರೆ ಗ್ರಾಮೀಣ ಋಣಭಾರ ಅಂತ ಕರೀತಾರೆ. ಎದರಿಂದ ಆರಂಭ ಆಯ್ತಂದ್ರೆ ಈ ಒಂದು ಕಾಯಂ ಜಮೀನ್ದಾರ ಪದ್ಧತಿಯಿಂದ ರೈತರಿಗೆ ಇಷ್ಟೆಲ್ಲ ನಷ್ಟ ಆಯಿತು. ಹಾಗಾದರೆ ಲಾರ್ಡ್ ಕಾರ್ನ್ವಾಲಿಸ್ ಭಾರತ ದೇಶದಲ್ಲಿ ಸರ್ಕಾರಕ್ಕೆ ತನ್ನದೇ ಆದಂಥ ಕೆಲವೊಂದು ನಿಬಂಧನೆಗಳನ್ನು ಕೊಡ್ತಾನೆ. ಸರ್ಕಾರಕ್ಕೆ ನೀಡಿದಂಥ ನಿಬಂಧನೆಗಳನ್ನು ಅಥವಾ ಮಾರ್ಗದರ್ಶನವನ್ನು ಏನಂತ ಕರೀತಾರೆ ಅಂದರೆ ಕಾರ್ನ್ ವಾಲಿಸ್ ಕೋಡ್ಗಳು ಅಂತ ಕರೀತಾರೆ. ಕಾರ್ನ್ ವಾಲಿಸ್ ಕೋಡ್ಗಳನ್ನು ಜಾರಿಗೆ ತಂದವರು ಲಾರ್ಡ್ ಕಾರ್ನ್ವಾಲಿಸ್. ಅಷ್ಟೇ ಅಲ್ಲದೆ ಈತನ ಕಾಲದಲ್ಲಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯಿತು. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೀತದೆ. ಆ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನನನ್ನು ಸದೆಬಡಿಯುವಲ್ಲಿ ಯಶಸ್ವಿಯಾದ. ಟಿಪ್ಪು ಸುಲ್ತಾನ ಜೊತೆಯಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದವನ್ನು ಮಾಡಿಕೊಂಡ. 330 ಲಕ್ಷ ಅಮೌಂಟ್ ಬದಲಾಗಿ 110 ಲಕ್ಷ ಅಮೌಂಟ್ ತಗೊಂಡ. ಇನ್ನೂ ಖಜಾನೆಯಲ್ಲಿ ದುಡ್ಡು ಇಲ್ಲದೇ ಇರುವ ಸಲುವಾಗಿ ಟಿಪ್ಪು ಈತನಿಗೆ ಮೈನುದ್ದೀನ್ ಮತ್ತು ಅಬ್ದುಲ್ ಖಾಲಿಕ್ ಅನ್ನುವಂಥ ಇಬ್ಬರು ಮಕ್ಕಳನ್ನ ಒತ್ತೆ ಇಡ್ತಾನೆ. ಲಾರ್ಡ್ ಕಾರ್ನ್ವಾಲಿಸ್ ಇದು ಸಾಮಾನ್ಯ ಕ್ಯಾಂಡಿಡೇಟ್ ಅಲ್ಲ, ಇದು ಅಮೇರಿಕ ದೇಶದಲ್ಲಿ ಸಪ್ತವಾರ್ಷಿಕ ಯುದ್ಧದಲ್ಲಿ ಪಾಲ್ಗೊಂಡಂಥ ವ್ಯಕ್ತಿ ಇವನು. 1756ರಿಂದ 1763ರವರೆಗೆ ಉತ್ತರ ಅಮೇರಿಕಾದಲ್ಲಿ ಸಪ್ತವಾರ್ಷಿಕ ಯುದ್ಧ ನಡೀತದೆ. ಆ ಸಪ್ತವಾರ್ಷಿಕ ಯುದ್ಧದಲ್ಲಿ ಪಾಲ್ಗೊಂಡಂಥ ವ್ಯಕ್ತಿ ಯಾರಂದ್ರೆ ಲಾರ್ಡ್ ಕಾರ್ನ್ವಾಲಿಸ್. ಕರೆಕ್ಟ್?
ಲಾರ್ಡ್ ಕಾರ್ನ್ವಾಲಿಸ್ ಅಮೆರಿಕ ದೇಶದ ಸಪ್ತವಾರ್ಷಿಕ ಯುದ್ಧದಲ್ಲಿ ಪಾಲ್ಗೊಂಡಂಥ ವ್ಯಕ್ತಿ ಅಂತೇಳಿ ಗುರುತಿಸ್ತೀವಿ. ಇನ್ನು ಲಾರ್ಡ್ ಕಾರ್ನ್ವಾಲಿಸ್ ನಂತರ ಅಧಿಕಾರಕ್ಕೆ ಬಂದಂಥ ಇನ್ನೊಬ್ಬ ವ್ಯಕ್ತಿ ಲಾರ್ಡ್ ವೆಲ್ಲೆಸ್ಲಿ. ಲಾರ್ಡ್ ವೆಲ್ಲೆಸ್ಲಿ ಇವನ ಮೇಲೆ ಕ್ವಶನ್ ಆಗಿದೆ ನೋಡಿ. ಲಾರ್ಡ್ ವೆಲ್ಲೆಸ್ಲಿ ಎಕ್ಸಾಮ್ ಹಿಂಗೆ ಕೇಳಿದ್ದಾನೆ. ಲಾರ್ಡ್ ವೆಲ್ಲೆಸ್ಲಿ ಕಾಲಾವಧಿ 1798ರಿಂದ 1805ರವರೆಗೆ. ಲಾರ್ಡ್ ವೆಲ್ಲೆಸ್ಲಿ ಈತ ತನ್ನನ್ನು ತಾನು ಬಂಗಾಳದ ಹುಲಿ ಎಂದು ಕರೆದುಕೊಂಡನು. ಬಪ್ಪರೆಗಡ ಮಗನೇ, ಬಂಗಾಳದ ಹುಲಿ ಎಂತೆಂಥ ರತ್ನದ ನೋಡಿ. ಭಾರತದ ಇತಿಹಾಸದಲ್ಲಿ ತನ್ನನ್ನು ತಾನು ಬಂಗಾಳದ ಹುಲಿ ಎಂದು ಕರೆದುಕೊಂಡ ವ್ಯಕ್ತಿ ಯಾರು? ತನ್ನನ್ನು ತಾನು ಬಂಗಾಳದ ಹುಲಿ ಎಂದು ಕರೆದುಕೊಂಡನು 1798ರಿಂದ 1805ರವರೆಗೆ. ತನ್ನನ್ನು ತಾನು ಬಂಗಾಳದ ಹುಲಿ ಎಂದು ಕರೆದುಕೊಂಡನು. ಇದು ಎಕ್ಸಾಮ್ ಕೇಳಿದ್ದಾರೆ. ಎಸ್, ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಶಿಲ್ಪಿ ಅಂತ ಕರೀತಾರೆ ಇವನನ್ನ. ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಶಿಲ್ಪಿ ಲಾರ್ಡ್ ವೆಲ್ಲೆಸ್ಲಿಯ ವಿಶೇಷ ಏನಂದರೆ 1798ರಲ್ಲಿ ಭಾರತದಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದನು. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದನು. ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಮೊದಲ ಮನೆತನ ಎಂದರೆ 1798ರಲ್ಲಿ ಹೈದರಾಬಾದ್ ಹೈದರಾಬಾದದ ನಿಜಾಮ್ ಮನೆತನ ಇದನ್ನು ವಿರೋಧ ಮಾಡಿದ ಮೊದಲ ವ್ಯಕ್ತಿ. 1799ರಲ್ಲಿ ಇದನ್ನು ವಿರೋಧ ಮಾಡ್ತಾನೆ ಟಿಪ್ಪು ಸುಲ್ತಾನ್ ವಿರೋಧ ಮಾಡಿದ. ಮೈಸೂರಿನ ಹುಲಿ ಎನಿಸಿಕೊಂಡಂಥ ಟಿಪ್ಪು ಸುಲ್ತಾನ್ ಇದನ್ನು ವಿರೋಧ ಮಾಡ್ತಾನೆ. ಲಾರ್ಡ್ ಹ್ಯಾರಿಸ್ ಅನ್ನುವಂಥ ವ್ಯಕ್ತಿ ಲಾರ್ಡ್ ವೆಲ್ಲೆಸ್ಲಿ ಕೈ ಕೆಳಗೆ ಕೆಲಸ ಮಾಡ್ತಿದ್ದ. ಲಾರ್ಡ್ ವೆಲ್ಲೆಸ್ಲಿಯ ಕೈ ಕೆಳಗೆ ಕೆಲಸ ಮಾಡುವಂಥ ಹ್ಯಾರಿಸ್ ಅನ್ನುವಂಥ ವ್ಯಕ್ತಿ ಮೈಸೂರಿಗೆ ಬರ್ತಾನೆ, ಶ್ರೀರಂಗಪಟ್ಟಣಕ್ಕೆ ಬರ್ತಾನೆ. ಬಂದು ಟಿಪ್ಪು ಹೇಳ್ತಾನೆ, ಟಿಪ್ಪು ಒಂದು ಆಫರ್ ತಂದೇನಿ ಅಂತ. ಅವಾಗ ಟಿಪ್ಪು ಅಂತಾನೆ, ಏನು ಆಫರ್ ಅಂತ ಕೇಳ್ತಾನೆ. ಏನು ಆಫರ್ ಅಂದಾಗ, ಇಲ್ಲ ನಮ್ಗೆ ಚೆನ್ನಾಗಿದೆ ಆಫರ್. ಏನು ಅಂತ ಕೇಳ್ತಾನೆ, ನಿನ್ನ ಸೈನ್ಯವನ್ನು ವಿಸರ್ಜನೆ ಮಾಡು ಅಂದ. ಒಮ್ಮೆ ಶಾಕ್ ಆಯ್ತು. ಮತ್ತ ಅಂದ, ನಿನ್ನ ಸೈನ್ಯವನ್ನು ವಿಸರ್ಜನೆ ಮಾಡು, ನನ್ನ ಸೈನ್ಯವನ್ನು ಅಪಾಯಿಂಟ್ ಮಾಡ್ಕೋ. ಮತ್ತ ಅಂದ, ನನ್ನ ಸೈನ್ಯಕ್ಕೆ ನೀನು ವೇತನವನ್ನು ಕೊಡು, ಮುಂದೆ ಹೇಳು ಅಂದ. ನನ್ನ ಸೈನ್ಯಕ್ಕೆ ಬಟ್ಟೆ, ವೇತನ, ಊಟ, ವಸತಿ. ಮತ್ತ ಅಂದ, ನನ್ನ ಸೈನ್ಯದ ಪರ್ಮಿಷನ್ ಇಲ್ಲಾರದೆ ಬೇರೆ ದೇಶದ ಮೇಲೆ ದಾಳಿ ಮಾಡಂಗಿಲ್ಲ, ಒಪ್ಪಂದ ಮಾಡಿಕೊಳ್ಳಂಗಿಲ್ಲ, ಶಸ್ತ್ರಾಸ್ತ್ರ ಹೊಂದಂಗಿಲ್ಲ. ತಲೆ ಬೋಳಿಸಿಬಿಡಲಿ ಅಂತ. ಏನು ಹುಡುಗಾಟಿಗಚ್ಚ? ನಿಮ್ಮ ಸಲುವಾಗಿ ನಾನು ಫ್ರಾನ್ಸ್ ದೇಶದ ನೆಪೋಲಿಯನ್ ಬೋನಾಪಾರ್ಟ್ಗೆ ಪತ್ರ ಬರೆದೀನಿ, ನನ್ನ ಸೈನ್ಯಕ್ಕೆ ಟ್ರೈನಿಂಗ್ ಕೊಡ್ಲಾಕತ್ತೀನಿ. ನಿಮ್ಮ ವಿರುದ್ಧ 3ನೇ ಆಂಗ್ಲೋ ಮೈಸೂರು ಯುದ್ಧ ಸೋತಿದ್ದು ಚಿಂತೆ ಆಗ್ಯದ, 4ನೇ ಆಂಗ್ಲೋ ಮೈಸೂರು ಯುದ್ಧ ಮಾಡ್ಬೇಕಂತ ರೆಡಿ ಆಗತ್ತೀನಿ. ಸೈನ್ಯ ವಿಸರ್ಜನೆ ಮಾಡ್ರಿ, ನಿಮ್ಮ ಸೈನ್ಯ ಅಪಾಯಿಂಟ್ ಮಾಡಿಕೊಂಡು ನಿಮ್ಮ ಸೈನ್ಯ ತೊಗೊಂಡು ಏನು ಕುಂಟ್ಲಿ ಅವ್ರ ಜೊತೆ ಏನು ಗೋಲಿ ಆಟ ಆಡಲೆ, ಇಲ್ಲ ಕುಂಟ್ಲಿಪಿ ಆಟ ಆಡಲೆ, ಎಷ್ಟು ಹುಚ್ಚುಗೊಟ್ಟೆದಲೆ ತಗೋರಿಲ್ಲ ಕಡ್ದು ಬಿಡೋ. ಇಲ್ರಿ ಅಣ್ಣ, ನಾ ಏನೇನು ಬಿಟ್ಟು ಓಡಕ್ಕೆ ಶುರು ಮಾಡಿದ್ದು. ಹೋಗಿ ಹ್ಯಾರಿಸ್ ಯಾರಿಗೆ ಹೇಳಿದ ಅಂದ್ರೆ ಲಾರ್ಡ್ ವೆಲ್ಲೆಸ್ಲಿ ಹೇಳ್ತಾನೆ, ಏನ್ರಿ ಮಾತಾಡಿದ್ರೆ ಕಡ್ಗ ತೊಗೊಂಡು ಕಡಿತೀನಿ ಅಂತಾನ ಟಿಪ್ಪು. ಹಾಗಾದರೆ ದಕ್ಷಿಣ ಭಾರತದಲ್ಲಿ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ವಿರೋಧ ಮಾಡಿದಂಥ ಮೊದಲ ದೇಶೀಯ ಅರಸ ಯಾರಂದ್ರೆ ಟಿಪ್ಪು ಸುಲ್ತಾನ್. ಯಾರು ವೆಲ್ಲೆಸ್ಲಿ ಅಂತಾನೆ. ಲಾರ್ಡ್ ವೆಲ್ಲೆಸ್ಲಿ ಏನಂದ ಅಂದರೆ, ಲಾರ್ಡ್ ವೆಲ್ಲೆಸ್ಲಿ ಏನಂತಾನಂದ್ರೆ, ಆಯಿತು ಯುದ್ಧ ಮಾಡೇ ಬಿಡಮ್ಮ. ಹಾಗಾದರೆ ಟಿಪ್ಪು ಸುಲ್ತಾನನೊಂದಿಗೆ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಪಾಲ್ಗೊಂಡಂಥ ವ್ಯಕ್ತಿ ಲಾರ್ಡ್ ವೆಲ್ಲೆಸ್ಲಿ. 1799ರಲ್ಲಿ ಟಿಪ್ಪು ಸುಲ್ತಾನನ್ನ ಸದೆ ಬಡಿತಾರೆ. ಮೀರ್ ಸಾದಿಕ್ ಅನ್ನುವಂಥ ದೇಶದ್ರೋಹಿ ಟಿಪ್ಪು ಸುಲ್ತಾನನ್ನ ಕೊಲ್ಲುವಲ್ಲಿ ಯಶಸ್ವಿಯಾದ.
4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಮರಣಪ್ಪಿದ ನಂತರ 5 ವರ್ಷದ ಬಾಲಕನಾಗಿರುವಂಥ ಮುಮ್ಮಡಿ ಕೃಷ್ಣರಾಜ ಒಡೆಯ ಅಧಿಕಾರವನ್ನು ಸ್ವೀಕಾರ ಮಾಡ್ತಾನೆ. 5 ವರ್ಷದ ಬಾಲಕನಾಗಿರುವಂಥ ಮುಮ್ಮಡಿ ಕೃಷ್ಣರಾಜ ಒಡೆಯ ಅಧಿಕಾರವನ್ನು ಸ್ವೀಕಾರ ಮಾಡಿದಾಗ ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕಾರ ಮಾಡ್ತದೆ ಭಾರತದ 2ನೇ ದೇಶೀಯ ಮನೆತನ. 5 ವರ್ಷದ ಬಾಲಕ ಮುಮ್ಮಡಿ ಕೃಷ್ಣರಾಜ ಒಡೆಯ, ಅದಕ್ಕೇನು ಗೊತ್ತೇ ಇಲ್ಲ, ಸಿಗ್ನೇಚರ್ ಮಾಡಿ ಸಹಾಯಕ ಸೈನ್ಯ ಪದ್ಧತಿ ಸ್ವೀಕಾರ ಮಾಡ್ತಾನೆ. ಹಾಗಾದ್ರೆ ಮೈಸೂರನ್ನ ಆಳಿದ ಪ್ರಥಮ ಬ್ರಿಟಿಷ್ ರೆಸಿಡೆನ್ಸಿ ಯಾರಂದ್ರ ಸರ್ ಬ್ಯಾರಿ ಕ್ಲೋಸ್. ಸರ್ ಬ್ಯಾರಿ ಕ್ಲೋಸ್. ಸರ್ ಬ್ಯಾರಿ ಕ್ಲೋಸ್ ಈ ಸಹಾಯಕ ಸೈನ್ಯ ಪದ್ಧತಿ ಸ್ವೀಕಾರ ಮಾಡಿದ ನಂತರ ಮೈಸೂರಿನ ಪ್ರಥಮ ಬ್ರಿಟಿಷ್ ರೆಸಿಡೆನ್ಸಿ ಆದವರು ಯಾರಂದ್ರೆ ಸರ್ ಬ್ಯಾರಿ ಕ್ಲೋಸ್. ನೆನ್ಪಿಡಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಹಾಗಾದರೆ ಲಾರ್ಡ್ ವೆಲ್ಲೆಸ್ಲಿಯ ಕಾಲದಲ್ಲಿ ಆಗಿರುವಂಥ ಮತ್ತೆ ಸುಧಾರಣೆಗಳನ್ನು, ಸಾಕಷ್ಟು ಸುಧಾರಣೆಗಳನ್ನು ಮಾಡ್ತಾನೆ ಈತ. ಎರಡನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಪಾಲ್ಗೊಳ್ತಾನೆ. 2ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಪಾಲ್ಗೊಂಡ. ನಿಮಗೆಲ್ಲ ಗೊತ್ತದೆ, 2ನೇ ಬಾಜಿರಾಯ್ ಅನ್ನುವಂಥ ವ್ಯಕ್ತಿ 2ನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಏನು ಒಂದು ಒಪ್ಪಂದ ಮಾಡ್ಕೊತಾನೆ. ಯಾವ ಒಪ್ಪಂದ ಅಂತ ಕ್ವಶನ್ ಆಗಿದೆ, ಯಾರು ಹೇಳ್ತೀರಿ? ಯಾವ ಒಪ್ಪಂದದ ಮೂಲಕ? ಎಸ್, ವೆರಿ ಗುಡ್. ಯಾವ ಒಪ್ಪಂದ ಅಂತಂದ್ರೆ ನಿಮ್ಗೆ ಹೇಳಿಬಿಟ್ಟೆ ನಾನು, ಆಂಗ್ಲೋ ಮರಾಠ ಯುದ್ಧಗಳು ಎಸ್ ಬಿ ಪವರ್, ನಮ್ದೆಲ್ಲ ಎಸ್ ಬಿ ಪವರ್ ಟೀಮ್ ನಮ್ದು. SBP 1ನೇ ಆಂಗ್ಲೋ ಮರಾಠ ಯುದ್ಧ ಸಾಲ್ಬಾಯಿ ಒಪ್ಪಂದ, 2ನೇ ಆಂಗ್ಲೋ ಮರಾಠ ಯುದ್ಧ ಬೇಸಿನ್ ಒಪ್ಪಂದ, 3ನೇ ಆಂಗ್ಲೋ ಮರಾಠ ಯುದ್ಧ ಪುಣೆ ಒಪ್ಪಂದ. 3 ಆಂಗ್ಲೋ ಮರಾಠ ಯುದ್ಧಗಳು ನೆನಪಿಡ್ರಿ. ಪ್ರಥಮ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದ ಅಂದರೆ ಎಸ್ ಸಾಲ್ಬಾಯಿ ಒಪ್ಪಂದ. 2ನೇದ್ದು ಬಿ ಅಂತಂದ್ರೆ ಏನು? ಬೇಸಿನ್ ಒಪ್ಪಂದ. ಪಿ ಅಂದ್ರೆ ಏನು? ಪುಣೆ ಒಪ್ಪಂದ. SBP. ಹಾಗಾದರೆ 2ನೇ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದ ಅಂದ್ರೆ ಬೇಸಿನ್ ಒಪ್ಪಂದದೊಂದಿಗೆ ಮುಕ್ತಾಯವಾಗ್ತದೆ. ಆ ಒಂದು ಆಂಗ್ಲೋ ಮರಾಠ ಯುದ್ಧದಲ್ಲಿ ಪಾಲ್ಗೊಂಡಂಥ ವ್ಯಕ್ತಿ ಯಾರಂದ್ರೆ ಲಾರ್ಡ್ ವೆಲ್ಲೆಸ್ಲಿ ಅಂತೇಳಿ ಗುರುತಿಸ್ತೀವಿ. ಇದು ಕೂಡ ಎಕ್ಸಾಮ್ ಕ್ವಶನ್ ಆಗಿದೆ. ಸಾಕಷ್ಟು ಇವನ ಮೇಲೆ ಕ್ವಶನ್ಗಳನ್ನು ಕೇಳಿದ್ದಾರೆ ಲಾರ್ಡ್ ವೆಲ್ಲೆಸ್ಲಿಯ ಮೇಲೆ. ಎಷ್ಟು ನೆನಪಿಡಿ, ಲಾರ್ಡ್ ವೆಲ್ಲೆಸ್ಲಿ ನಂತರ ಅಧಿಕಾರಕ್ಕೆ ಬಂದಂಥ ಇನ್ನೊಬ್ಬ ವ್ಯಕ್ತಿ ಯಾರಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಗ್. ಲಾರ್ಡ್ ವಿಲಿಯಂ ಬೆಂಟಿಂಗ್. ಈ ಲಾರ್ಡ್ ವಿಲಿಯಂ ಬೆಂಟಿಂಗನ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ 1828ರಿಂದ 1835ರವರೆಗೆ ಆಳ್ವಿಕೆ ಮಾಡ್ತಾನೆ. 1828ರಿಂದ 1835ರವರೆಗೆ ಆಳ್ವಿಕೆ ಮಾಡ್ತಾನೆ ಲಾರ್ಡ್ ವಿಲಿಯಂ ಬೆಂಟಿಂಗ್. ಹಾಗಾದರೆ ಈತನ ಕಾಲದಲ್ಲಿ ಒಂದು ಕಾಯ್ದೆ ಜಾರಿಗೆ ಬರ್ತದೆ 1833ರಲ್ಲಿ. ಈ 1833ರಲ್ಲಿ 3ನೇ ಚಾರ್ಟರ್ ಕಾಯ್ದೆ ಅಂತ ಕರಿತೀವಿ ಇದನ್ನು. 3ನೇ ಚಾರ್ಟರ್ ಕಾಯ್ದೆ. ಈ 3ನೇ ಚಾರ್ಟರ್ ಕಾಯ್ದೆ ಹಾಗೆ 20 ವರ್ಷಕ್ಕೊಮ್ಮೆ ಬರದೇ ಅದು. ಆಸತ್ ಬ್ಯಾಸತ್ ಮಲ್ಲ ಹೋದ್ರೆ ಸತ್ ನಾಯಿ ಕೊಳ್ಳಿ ಬಿತ್ತಂಗೆ ಇರೋದೇ ಅದು. ಪ್ರತಿ 20 ವರ್ಷಕ್ಕೊಮ್ಮೆ 1793 ಒಂದು ಚಾರ್ಟರ್ ಕಾಯ್ದೆ, 1813 ಒಂದು ಚಾರ್ಟರ್ ಕಾಯ್ದೆ, 1833 ಒಂದು ಚಾರ್ಟರ್ ಕಾಯ್ದೆ, 1853 ಒಂದು ಚಾರ್ಟರ್ ಕಾಯ್ದೆ. ಅದಕ್ಕೆ ನಮ್ಮ ಕೆಲವು ಮಂದಿ ಹಿಸ್ಟ್ರಿ ಓದೋಕೆ ಎದೆ ಹೊಡಿತಾವೆ, ಎಷ್ಟು ಬರ್ತಾವ್ರಿ ಇವೆಲ್ಲ ಕಾಯ್ದೆಗಳು ಅಂತ. 1833ರಲ್ಲಿ 3ನೇ ಚಾರ್ಟರ್ ಕಾಯ್ದೆ ಬಂತು. ಈ 3ನೇ ಚಾರ್ಟರ್ ಕಾಯ್ದೆ ಏನು ಹೇಳ್ತದಂದ್ರೆ ಬಂಗಾಳದ ಗವರ್ನರ್ ಜನರಲ್ ಬದಲಾಗಿ ಭಾರತದ ಗವರ್ನರ್ ಜನರಲ್ ಎಂದು ನಾಮಕರಣ ಮಾಡಲಾಯಿತು. ಹಾಗಾದರೆ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಸೇವೆ ಮಾಡಿದವರು ಯಾರು ಅಂತ ಕ್ವಶನ್ ಕೇಳಿದಾಗ ಸರಿಯಾದಂಥ ಉತ್ತರ ಲಾರ್ಡ್ ವಿಲಿಯಂ ಬೆಂಟಿಂಗ್. 1833ರಲ್ಲಿ 3ನೇ ಚಾರ್ಟರ್ ಕಾಯ್ದೆ ಬಂತು. ಈ 3ನೇ ಚಾರ್ಟರ್ ಕಾಯ್ದೆ ಪ್ರಕಾರ ಬಂಗಾಳದ ಗವರ್ನರ್ ಜನರಲ್ ಬದಲಾಗಿ ಭಾರತದ ಗವರ್ನರ್ ಜನರಲ್ ಎಂದು ಮರುನಾಮಕರಣ ಮಾಡಲಾಯಿತು. ಮತ್ತೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಬಹಳಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾನೆ.
ನಿಮಗೆಲ್ಲ ಗೊತ್ತಿರಲಿ 1829 ಡಿಸೆಂಬರ್ 4, 1829 ಡಿಸೆಂಬರ್ 4ರಂದು ಸತಿ ಸಹಗಮನ ಪದ್ಧತಿ ಸತಿ ಸಹಗಮನ ಪದ್ಧತಿ 1829 ಡಿಸೆಂಬರ್ 4ರಂದು ಸತಿ ಸಹಗಮನ ಪದ್ಧತಿಯನ್ನು ರದ್ದು ಮಾಡ್ತಾನೆ. ಹಾಗಾದರೆ ಸತಿ ಸಹಗಮನ ಪದ್ಧತಿ ರದ್ದು ಮಾಡಲು ಈತನಿಗೆ ಸಹಾಯ ಮಾಡಿದವರು ಯಾರಂದ್ರ ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯರ ವಿಶೇಷ ಏನು ಅಂತಂದ್ರೆ ಇವರನ್ನ ಭಾರತೀಯ ಪುನರುಜ್ಜೀವನದ ಪಿತಾಮಹ ಅಂತ ಕರಿತೀವಿ. ಫಾದರ್ ಆಫ್ ಇಂಡಿಯನ್ ರಿನೈಸೆನ್ಸ್. ಯಾರನ್ನ ಭಾರತೀಯ ಪುನರುಜ್ಜೀವನದ ಪಿತಾಮಹ ಎಂದು ಕರೆಯುತ್ತಾರೆ ಅಂತಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಭಾರತೀಯ ಪುನರುಜ್ಜೀವನದ ಪಿತಾಮಹ ಅಂತ ಕರೀತಾರೆ. ಭಾರತದ ಪುನರುಜ್ಜೀವನದ ಧ್ರುವತಾರೆ, ಭಾರತೀಯ ಪುನರುಜ್ಜೀವನದ ನಕ್ಷತ್ರ. ರವೀಂದ್ರನಾಥ್ ಟ್ಯಾಗೋರ್ ಅವರು ಇವರನ್ನು ಏನಂತ ಕರೀತಾರಂದ್ರೆ ಆಧುನಿಕ ಭಾರತದ ಮೊದಲ ಮಾನವ ಅಂತ ಕರೆದರು. ಆಧುನಿಕ ಭಾರತದ ಮೊದಲ ಮಾನವ ಅಂದ್ರೆ ರಾಜಾರಾಮ್ ಮೋಹನ್ ರಾಯ್. ಫಾದರ್ ಆಫ್ ಇಂಡಿಯನ್ ರಿನೈಸೆನ್ಸ್, ಭಾರತೀಯ ಪುನರುಜ್ಜೀವನದ ಪಿತಾಮಹ ಎಂದರೆ ರಾಜಾರಾಮ್ ಮೋಹನ್ ರಾಯ್. ಕೇವಲ ಪುನರುಜ್ಜೀವನದ ಪಿತಾಮಹ ಎಂದರೆ ಪೆಟ್ರಾರ್ಕ್. ಇಟ್ಲಿ ದೇಶದಲ್ಲಿ ಪೆಟ್ರಾರ್ಕ್ ಪುನರುಜ್ಜೀವನದ ಪಿತಾಮಹ ಪೆಟ್ರಾರ್ಕ್, ಮತ ಸುಧಾರಣೆ ಪಿತಾಮಹ ಮಾರ್ಟಿನ್ ಲೂಥರ್, ಭೌಗೋಳಿಕ ಅನ್ವೇಷಣೆಯ ಪಿತಾಮಹ ಹೆನ್ರಿ ದಿ ನ್ಯಾವಿಗೇಟರ್, ಅಲ್ಲಿಯ ರಾಜಕುಮಾರ. ಹಾಗಾದರೆ ರಾಜಾರಾಮ್ ಮೋಹನ್ ರಾಯ್ ಅವರು ಭಾರತ ದೇಶದಲ್ಲಿ ಸತಿ ಸಹಗಮನ ಪದ್ಧತಿ ನಿಷೇಧ ಮಾಡುವಲ್ಲಿ ಯಾರಿಗೆ ಬೆಂಬಲ ಕೊಟ್ಟರು ಅಂದರೆ ಈ ಒಂದು ಲಾರ್ಡ್ ವಿಲಿಯಂ ಬೆಂಟಿಂಗ್ ಬೆಂಬಲ ಕೊಡ್ತಾರೆ. ಈ ಲಾರ್ಡ್ ವಿಲಿಯಂ ಬೆಂಟಿಂಗ್ನ ಕಾಲದಲ್ಲಿ 1835ರಲ್ಲಿ ಒಂದು ಆಯೋಗ ನೇಮಕ ಮಾಡಲಾಯಿತು, ಥಾಮಸ್ ಮೆಕಾಲೆ ಆಯೋಗ. ಏನು ಸರ್ ಇದು ಥಾಮಸ್ ಮೆಕಾಲೆ ಆಯೋಗ? ಭಾರತ ದೇಶದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಕೊಡುವ ಸಲುವಾಗಿ, ಇಂಗ್ಲಿಷ್ ಶಿಕ್ಷಣವನ್ನು ನೀಡುವಂಥ ಉದ್ದೇಶಕ್ಕಾಗಿ, ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣವನ್ನು ಕೊಡುವ ಉದ್ದೇಶಕ್ಕಾಗಿ 1835ರಲ್ಲಿ ಆ್ಯಕ್ಚುಲಿ 20 ಲಕ್ಷ ರೂಪಾಯಿ ಅಮೌಂಟ್ ಸಂಗ್ರಹ ಇತ್ತು. 1813ರ ಚಾರ್ಟರ್ ಕಾಯ್ದೆಯಲ್ಲಿ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಂತ 1 ಲಕ್ಷ ರೂಪಾಯಿ ಅಮೌಂಟ್ ಇಟ್ಟಿದ್ರು. ಬಟ್ ಯಾವ ಶಿಕ್ಷಣ, ಏನು ದೇಶೀಯ ಶಿಕ್ಷಣ ಏನೋ ಆಂಗ್ಲ ಶಿಕ್ಷಣ ಅಂತ ವಿಚಾರ ಮಾಡಿ 20 ವರ್ಷ ಹಂಗೆ ಹೋಗಿಬಿಡ್ತದೆ. ಲಾಸ್ಟ್ 1833ರ ತೃತೀಯ ಚಾರ್ಟರ್ ಕಾಯ್ದೆಯಲ್ಲಿ ಏನು ವಿಚಾರ ಮಾಡಿದಾರೆ ಅಂದ್ರೆ ಆ 20 ಲಕ್ಷ ರೂಪಾಯಿ ಅಮೌಂಟ್ ಎದಕ್ಕೆ ಖರ್ಚು ಮಾಡಬೇಕು? ಹಾಗಾದರೆ ಆಂಗ್ಲ ಶಿಕ್ಷಣಕ್ಕೆ ಖರ್ಚು ಮಾಡಬೇಕು ಅಂತೇಳಿ ಆಂಗ್ಲಲಿಸ್ಟ್ರು ಅಂತ ಒಂದು ಗುಂಪ, ಇಲ್ಲ ದೇಶೀಯ ಶಿಕ್ಷಣ ಖರ್ಚು ಮಾಡಬೇಕು ಅಂತೇಳಿ ಓರಿಯೆಂಟಲಿಸ್ಟ್ರು ಅಂತ ಒಂದು ಗುಂಪು. ಫೈನಲ್ ಆಗಿ ಇಂಗ್ಲಿಷ್ ಶಿಕ್ಷಣ ಖರ್ಚಾಗಲಿ ಅಂತ ತಿಳ್ಕೊಂಡು 1835ರಲ್ಲಿ ಥಾಮಸ್ ಮೆಕಾಲೆ ವರದಿ ಜಾರಿಗೆ ಬರ್ತದೆ. ಆ ಉದ್ದೇಶಕ್ಕಾಗಿ ಥಾಮಸ್ ಮೆಕಾಲೆ ಅವರನ್ನು ಫಾದರ್ ಆಫ್ ಇಂಡಿಯನ್ ಎಜುಕೇಷನ್ ಸಿಸ್ಟಮ್, ಯಾರನ್ನ ಭಾರತ ದೇಶದ ಆಂಗ್ಲ ಶಿಕ್ಷಣದ ಪಿತಾಮಹ ಎಂದು ಕರೆಯುತ್ತಾರೆ? ಯಾರನ್ನ ಭಾರತದ ಆಂಗ್ಲ ಶಿಕ್ಷಣದ ಪಿತಾಮಹ ಎಂದು ಕರೆಯುತ್ತಾರೆ ಅಂತಂದ್ರೆ ಥಾಮಸ್ ಮೆಕಾಲೆ ಇಂಗ್ಲಿಷ್ ಶಿಕ್ಷಣಕ್ಕೆ ಮಹತ್ವ ಕೊಡ್ತಾನ. ಆದ್ರೆ ಹುಚ್ಚುಚ್ಚಾರ ಮಾತಾಡ್ತದೆ, ಹುಚ್ಚುಗೊಟ್ಟಿ. ಏನು ಹುಚ್ಚುಚ್ಚಾರ ಮಾತಾಡಿತು ಅಂದ್ರೆ ಭಾರತ ದೇಶದ ಸಮುದ್ರದಷ್ಟು ಸಾಹಿತ್ಯ ಇಂಗ್ಲೆಂಡಿನ ಒಂದು ಗ್ರಂಥಾಲಯದ ಒಂದು ಕಪಾಟಿನ 4 ಪುಸ್ತಕಗಳಿಗೆ ಸಮ. ಭಾರತೀಯ ಖಗೋಳಶಾಸ್ತ್ರ, ಭಾರತೀಯ ಜ್ಯೋತಿಷ್ಯ, ಭಾರತೀಯ ಇತಿಹಾಸ, ಭಾರತದ ಪುರಾಣ, ಭಾರತದ ಸಾಹಿತ್ಯ ಸುಳ್ಳಂತ, ಇಂಗ್ಲಿಷ್ ಸಾಹಿತ್ಯ ಒಂದೇ ಸತ್ಯ ಅಂತ. ಹುಚ್ಚುಗೊಟ್ಟಿ. ಪ್ರಪಂಚದಲ್ಲಿ ರಚನೆಗೊಂಡ ಮೊದಲ ಕೃತಿ ಎಂದರೆ ಋಗ್ವೇದ. 1028 ಶ್ಲೋಕಗಳಿವೆ, 10 ಮಂಡಲಗಳಿವೆ. ಇಡೀ ಜಗತ್ತಿನಲ್ಲಿ ರಚನೆಗೊಂಡಂಥ ಮೊಟ್ಟ ಮೊದಲ ಕೃತಿ ಅಂದರೆ ಋಗ್ವೇದ. ಹೌದಾ ಅಲ್ಲ? ಅಲ್ಲ ಮಾತಾಡೋ ಪದ್ಧತಿ ಬೇಕಲ್ಲ.
ಭಾರತೀಯ ಸಾಹಿತ್ಯ ಸುಳ್ಳ, ಭಾರತೀಯ ಪುರಾಣಗಳು ಸುಳ್ಳ, ಭಾರತದ ಜ್ಯೋತಿಷ್ಯ ಸುಳ್ಳ? ಹೌದಪ್ಪ, ಜ್ಯೋತಿಷ್ಯ ಸುಳ್ಳು ಅನ್ನೋದಾದರೆ ಇವತ್ತು ಇಡೀ ಜಗತ್ತೇ ಭಾರತದ ಕಡೆ ವಾಲ್ತಾ ಇದೆ. ಭಾರತದ ಯೋಗ, ಧ್ಯಾನ, ಪ್ರಾಣಾಯಾಮ, ಭಾರತೀಯರು ಕೊಟ್ಟಿರ್ತಕ್ಕಂಥ ಸಂಸ್ಕೃತಿಯನ್ನು ಇಡೀ ಪ್ರಪಂಚ ಅನುಸರಿಸ್ತಾ ಇದೆಯಲ್ಲ. ನೋಡಿ ಮಾತಾಡಬೇಕು, ಹುಚ್ಚುಚ್ಚಾರ ಮಾತಾಡಿದ್ರೆ. ಇದು ಎಕ್ಸಾಮ್ ಕ್ವಶನ್ ಆಗಿದೆ. ಗ್ರೂಪ್ ಸಿ 2017 ಕೇಳ್ಯಾನ, ಸಬ್ ರಿಜಿಸ್ಟರ್ ಕೇಳ್ಯಾನ. ಕ್ವಶನ್ನ ಏನಂತ ಕೇಳ್ಯಾನಂದ್ರೆ, ಭಾರತ ದೇಶದ ಸಮುದ್ರದಷ್ಟು ಸಾಹಿತ್ಯ, ಅರಬ್ ಸಾಹಿತ್ಯ, ಇಂಗ್ಲೆಂಡ್ ದೇಶದ 1 ಗ್ರಂಥಾಲಯದ 1 ಕಪಾಟಿನ 4 ಪುಸ್ತಕಗಳಿಗೆ ಸಮ ಎಂದು ಕರೆದವರು ಯಾರು? ಯಾರು? ಥಾಮಸ್ ಮೆಕಾಲೆ. ಅವನು ಕರ್ಕೊಂಬಂದವ ಲಾರ್ಡ್ ವಿಲಿಯಂ ಬೆಂಟಿಂಗ್. ಇವನ್ ಕಪ್ಪು ಮಸಿ ಅಲ್ಲ ಅದು. ಇನ್ನು ಲಾರ್ಡ್ ವಿಲಿಯಂ ಬೆಂಟಿಂಗನ ಕಾಲದಲ್ಲಿ 1831 ಮೈಸೂರನ್ನು ಕಮಿಷನರ್ಗಳ ಆಳ್ವಿಕೆ ಒಳಪಡಿಸ್ತಾನೆ. ಕಮಿಷನರ್ಗಳ ಆಳ್ವಿಕೆ. ಹೌದು, ನಮ್ಮ ಮೈಸೂರಿನಲ್ಲಿ 5 ವರ್ಷದ ಬಾಲಕ ಮುಮ್ಮಡಿ ಕೃಷ್ಣರಾಜ ಒಡೆಯ ಅಂತ ಹೇಳಿದ್ನಲ್ಲ, ಆ ಮುಮ್ಮಡಿ ಕೃಷ್ಣರಾಜ ಒಡೆಯ ಅಸಮರ್ಥ ಇದ್ದ, ಅದ್ಭುತವಾದ ಆಳ್ವಿಕೆ ಮಾಡಲಿಲ್ಲ. 1831 ಬೂದಿ ಬಸಪ್ಪ ಅಂಥೇಳಿ ನಗರ ದಂಗೆಯನ್ನು ಮಾಡ್ತಾನೆ. ಅವ ಜನರಿಗೆ ಹೇಳ್ತಿರ್ತಾನೆ, ನಾನು ಬೂದಿ ಬಸಪ್ಪ ಅದೀನಿ, ನಮ್ಮಪ್ಪ ದೊಡ್ಡ ಬಸಪ್ಪ ಅದನ, ನಾವು ಕೆಳದಿ ಮನೆತನಕ್ಕೆ ಸೇರಿದವರು, ನಾವು ನಿಮಗೆ ಸಾಲ ಮನ್ನಾ ಮಾಡ್ತೀವಿ, ನೀವು ನಮಗೆ ಸಪೋರ್ಟ್ ಕೊಡ್ರಿ, ನನ್ನ ರಾಜ ಮಾಡ್ರಿ. ಯಾಕೋ ಮಿಸ್ ಹೊಡಿತಾ ಇತ್ತು. ಕರ್ನಲ್ ಬ್ರಿಗ್ಸ್ ಅಂತ ಅಲ್ಲಿಯ ಬ್ರಿಟಿಷ್ ರೆಸಿಡೆನ್ಸಿ ಇದ್ದ, ಅವ ಪತ್ರ ಬರೆದ ಲಾರ್ಡ್ ವಿಲಿಯಂ ಬೆಂಟಿಂಗ್, ಅಣ್ಣ ಯಾಕೋ ಇಲ್ಲಿ ಏನೋ ನಡೆದದ ಆಟ ಅಂತ. ಹಿಡ್ರಿ ಅವನು ಮೊದಲ ಅಂತ ಹಿಡ್ಕೊಂಡು ಒಯ್ದು ಒಳಗೆ ಹಾಕಿ ಜಜ್ಜಲಾಯಿತು. ಚೆನ್ನಾಗಿ ಜಜ್ಜಲಾಯಿತು. 1ನೇ ಜಡ್ಜಿಗೆ 2ನೇ ಜಡ್ಜಿಗೆ 1ನೇ ಏಟಿಗೆ ಅವ್ನು ಹೇಳಿದ, ನಾನು ಬೂದಿ ಬಸಪ್ಪ ಅಲ್ಲ. 2ನೇ ಏಟಿಗೆ ನಮ್ಮಪ್ಪ ದೊಡ್ಡ ಬಸಪ್ಪ ಅಲ್ಲ. 3ನೇ ಏಟಿಗೆ ನಾನು ಕೆಳದಿ ಮನೆತನಕ್ಕೆ ಸೇರಿಲ್ಲ. 4ನೇ ಏಟಿಗೆ ನಾನು ಸಾದರಮಲ್ಲ ಇದ್ದೀನಿ. 5ನೇ ಏಟಿಗೆ ನೀವೇಕ ನನ್ನನ್ನು ದಯವಿಟ್ಟು ಜೈಲಿನಿಂದ ಬಿಡುಗಡೆ ಮಾಡಬಾರದು. ಯಾರವ? ನಮ್ಮ ಚಿಕ್ಕಪ್ಪ ಸಣ್ಣ ಬಸಪ್ಪ ಅಂತ. ನಿಮ್ಮ ಮಾಯಿ ಅಲ್ಯಾಕೆ ಬರ್ತಾನೆ ಸಣ್ಣ ಬಸಪ್ಪ? ಅವಾಗ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂತಾನೆ, ಅವನು ಬಿಡುಗಡೆ ಮಾಡ್ರಪ್ಪ ಅಂಥೇಳಿ ಬಿಡುಗಡೆ ಮಾಡ್ತಾರೆ. ಬೂದಿ ಬಸಪ್ಪನನ್ನು ಬಿಡುಗಡೆ ಮಾಡಿ 1831 1881 ಬರೋಬ್ಬರಿ 7 ಕಮಿಷನರ್ಗಳು ಮೈಸೂರನ್ನು ಆಳ್ತಾರೆ. ಪ್ರಥಮ ಮೈಸೂರಿನ ಕಮಿಷನರ್ ಎಂದರೆ ಕರ್ನಲ್ ಬ್ರಿಗ್ಸ್. ಪ್ರಥಮ ಕಮಿಷನರ್ ಕರ್ನಲ್ ಬ್ರಿಗ್ಸ್ ಆದರೆ ಕೊನೆಯ ಕಮಿಷನರ್ ಜೆ ಡಿ ಗೋರ್ಡಾನ್. ಪ್ರಸಿದ್ಧ ಕಮಿಷನರ್ಗಳಂದರೆ ಮಾರ್ಕ್ ಕಬ್ಬನ್ ಮತ್ತು ಬೌರಿಂಗ್ ಪ್ರಸಿದ್ಧ ಕಮಿಷನರ್ಗಳು. ಹಾಗಾದರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಯಾವ ಪದ್ಧತಿ? 1831 1881 ಸುಮಾರು 7 ಜನ ಕಮಿಷನರ್ಗಳು ಈ ಒಂದು ಮೈಸೂರನ್ನು ಆಳ್ತಾರೆ. ಹಾಗಾದರೆ ಮೈಸೂರನ್ನು ಕಮಿಷನರ್ಗಳ ಆಳ್ವಿಕೆಗೆ ಒಳಪಡಿಸಿದವರು ಯಾರು ಅಂದರೆ ಸರಿಯಾದಂಥ ಉತ್ತರ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅನ್ನುವಂಥ ವ್ಯಕ್ತಿ. ಹಾಗಾದರೆ ಭಾರತ ದೇಶದಲ್ಲಿ ಇಂಗ್ಲಿಷ್ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಸ್ವೀಕಾರ ಮಾಡ್ತಾನೆ. ಇಂಗ್ಲಿಷ್ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಸ್ವೀಕಾರ ಮಾಡಿದ ಲಾರ್ಡ್ ವಿಲಿಯಂ ಬೆಂಟಿಂಗ್. ಹಾಗಾದರೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ನನ್ನ ಪ್ರೀತಿಯಿಂದ ಏನಂತ ಕರೀತಾರೆ? ಏನು ಎತ್ತಿದು? ಲಾರ್ಡ್ ವಿಲಿಯಂ ಬೆಂಟಿಂಗ್ ನನ್ನ ಪ್ರೀತಿಯಿಂದ ಏನೆಂದು ಕರೆಯುತ್ತಾರೆ? ಈತನನ್ನು ಪ್ರೀತಿಯಿಂದ ಏನಂತ ಕರೀತಾರೆ? ಇದು ಕ್ವಶನ್ ಆಗಿದೆ. ಈತನನ್ನು ಪರೋಪಕಾರಿ ಗವರ್ನರ್ ಜನರಲ್ ಅಂತ ಕರೀತಾರೆ. ಯಾರನ್ನ ಪರೋಪಕಾರಿ ಗವರ್ನರ್ ಜನರಲ್ ಎಂದು ಕರೆಯುತ್ತಾರೆ ಅಂತಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಗನನ್ನ. ಕರೆಕ್ಟಾ? ಲಾರ್ಡ್ ವಿಲಿಯಂ ಬೆಂಟಿಂಗ್ ನಂತರ ಅಧಿಕಾರಕ್ಕೆ ಬಂದವರು ಯಾರು? ಲಾರ್ಡ್ ಡಾಲ್ಹೌಸಿ ಈತನ ಕಾಲಾವಧಿ, ಲಾರ್ಡ್ ಡಾಲ್ಹೌಸಿಯ ಕಾಲಾವಧಿ ಹೇಳ್ತೀರಿ?
1848ರಿಂದ 1856 ಲಾರ್ಡ್ ಡಾಲ್ಹೌಸಿ ಈತನನ್ನು ಆಧುನಿಕ ಭಾರತದ ನಿರ್ಮಾಪಕ ಎಂದು ಕರೆಯುತ್ತಾರೆ. ಆಧುನಿಕ ಭಾರತದ ನಿರ್ಮಾಪಕ ಎನ್ನುವರು. ಅಷ್ಟೇ ಅಲ್ಲ, ಆಧುನಿಕ ಭಾರತದ ಸಾರಿಗೆ ಸಂಪರ್ಕಗಳ ಪಿತಾಮಹ. ಯಾರನ್ನ ಆಧುನಿಕ ಭಾರತ ಸಾರಿಗೆ ಸಂಪರ್ಕಗಳ ಪಿತಾಮಹ ಎಂದು ಕರೆಯುತ್ತಾರಂದ್ರೆ ಲಾರ್ಡ್ ಡಾಲ್ಹೌಸಿ. ಗವಿಸಿದ್ದು ಕರೆಕ್ಟ್ ಆನ್ಸರ್. ಅತಿ ಚಿಕ್ಕ ವಯಸ್ಸಿನಲ್ಲಿ ಗವರ್ನರ್ ಆಗಿರುವಂಥ ವ್ಯಕ್ತಿ ಈತ. ಚಿಕ್ಕ ವಯಸ್ಸಿನಲ್ಲಿ ಗವರ್ನರ್. ಅತಿ ಚಿಕ್ಕ ವಯಸ್ಸಿನಲ್ಲಿ ಗವರ್ನರ್ ಆದವರು ಯಾರು? ಲಾರ್ಡ್ ಡಾಲ್ಹೌಸಿ. ಲಾರ್ಡ್ ಡಾಲ್ಹೌಸಿಯ ವಿಶೇಷ ಸಾಧನೆ 1848ರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಆ್ಯಕ್ಚುಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ಫಸ್ಟ್ ಪರಿಚಯ ಮಾಡಿದವರು ಫ್ರೆಂಚ್ ಗವರ್ನರ್ ಡೂಪ್ಲೆ ಅನ್ನುವಂಥ ವ್ಯಕ್ತಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ಸ್ವೀಕಾರ ಮಾಡಿದ ಮೊದಲ ಮನೆತನ ಎಂದರೆ ಮಹಾರಾಷ್ಟ್ರದ ಸತಾರ್ ಮನೆತನ. ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ಸ್ವೀಕಾರ ಮಾಡಿದ್ದು. ಅಷ್ಟೇ ಅಲ್ಲ, 1853 ಏಪ್ರಿಲ್ 16ರಂದು ಮುಂಬೈ ಮತ್ತು ಠಾಣಾಗಳ ಮಧ್ಯದಲ್ಲಿ ಮುಂಬೈ ಮತ್ತು ಠಾಣಾಗಳ ಮಧ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲು ಸಾರಿಗೆಯನ್ನು ಪ್ರಾರಂಭ ಮಾಡಿದ ಕೀರ್ತಿ ಲಾರ್ಡ್ ಡಾಲ್ಹೌಸಿಗೆ ಸಲ್ಲುತ್ತದೆ. ಭಾರತ ದೇಶದಲ್ಲಿ ಪ್ರಾರಂಭಗೊಂಡಂಥ ಮೊದಲ ಟ್ರೈನ್ ಯಾವುದಂದ್ರೆ ಬೋರಿ ಬಂದರ್ ಅನ್ನುವಂಥ ರೈಲು. 16 ಬೋಗಿಗಳು. ಆ 16 ಬೋಗಿಗಳಲ್ಲಿ ಸಿಂಧ್ ಸಾಹಿಬ್ ಸುಲ್ತಾನ್ ಅನ್ನುವಂಥ 3 ಪ್ರಮುಖವಾಗಿರುವಂಥ ಬೋಗಿಗಳು. ಪ್ರಪಂಚದ ರೈಲು ಸಾರಿಗೆ ಪಿತಾಮಹ ಜಾರ್ಜ್ ಸ್ಟಿಫನ್ಸನ್. ಭಾರತದ ರೈಲು ಸಾರಿಗೆ ಪಿತಾಮಹ ಲಾರ್ಡ್ ಡಾಲ್ಹೌಸಿ. ಕರ್ನಾಟಕದ ರೈಲು ಸಾರಿಗೆ ಪಿತಾಮಹ ಮಾರ್ಕ್ ಕಬ್ಬನ್. 1859ರಲ್ಲಿ ಬೆಂಗಳೂರು ಮತ್ತು ಬೆಂಗಳೂರಿನಿಂದ ಜೋಲಾರಪೇಟೆಗಳ ಮಧ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ರೈಲು ಹಳಿ ಹಾಕಿದವರು ಯಾರಂದ್ರೆ ಮಾರ್ಕ್ ಕಬ್ಬನ್. 1854ರಲ್ಲಿ ಅಂಚೆ ತಂತಿಯನ್ನು ಆರಂಭ ಮಾಡ್ತಾನೆ. 1854ರಲ್ಲಿ ಅಂಚೆ ತಂತಿಯನ್ನು ಪ್ರಾರಂಭ ಮಾಡ್ತಾನೆ. 1850ರಲ್ಲಿ ಈತ ಮಾಡಿದ ದೊಡ್ಡ ತಪ್ಪು ಧಾರ್ಮಿಕ ನ್ಯೂನತೆ ಕಾಯ್ದೆ ಜಾರಿಗೆ ತಂದ. ಧಾರ್ಮಿಕ ನ್ಯೂನತೆ ಕಾಯ್ದೆ ಏನು ಸರ್ ಹಿಂಗಂದ್ರೆ? ಧಾರ್ಮಿಕ ನ್ಯೂನತೆ ಕಾಯ್ದೆ ಅಂದರೆ ತಂದೆಯ ಆಸ್ತಿ ಮಗ ಪಡಿಬೇಕಾದರೆ, ಪಿತ್ರಾರ್ಜಿತ ಆಸ್ತಿಯನ್ನು ಪಡೆಯಬೇಕಾದರೆ, ತಂದೆ ಆಸ್ತಿ ತನ್ನ ಮಗ ಪಡಿಬೇಕಾದರೆ ಮಗ ಕ್ರೈಸ್ತ ಧರ್ಮವನ್ನು ಸ್ವೀಕಾರ ಮಾಡಬೇಕು. ತಂದೆ ಆಸ್ತಿ ಮಗ ಪಡಿಬೇಕಾದ್ರೆ ಕ್ರೈಸ್ತ ಧರ್ಮ ಸ್ವೀಕಾರ ಮಾಡಬೇಕು. ಇದನ್ನು ವಿರೋಧಿಸಿ ಭಾರತ ದೇಶದ ಹಿಂದೂ ಮುಸ್ಲಿಮರು ಹೋರಾಟವನ್ನು ಮಾಡ್ತಾರೆ. ಅದು ಮುಂದೆ 1857ರ ದಂಗೆಗೆ ಕಾರಣವಾಯಿತು. ಅಷ್ಟೇ ಅಲ್ಲ, ಇವನು ಮಾಡಿದ ಒಳ್ಳೆ ಕೆಲಸ 1856ರಲ್ಲಿ ವಿಧವೆ ಮತ್ತೊಂದು ಮದುವೆಯಾಗಬಹುದು. ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಜಾರಿಗೆ ತರ್ತಾನೆ. 1856ರಲ್ಲಿ ವಿಧವೆ ಮತ್ತೊಂದು ಮದುವೆಯಾಗಬಹುದು. ಡಾಕ್ಟರ್ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಡಾಕ್ಟರ್ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಒಂದು ಗ್ರಂಥ ಬರೀತಾರೆ. ಯಾರು ಹೇಳ್ತಾರೆ? ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಬರೆದ ಪ್ರಸಿದ್ಧವಾದ ಕೃತಿ ಯಾವುದಂದ್ರೆ ಬಹು ವಿವಾಹ ಎಂಬ ಗ್ರಂಥವನ್ನು ಬರೀತಾರೆ. ಬಹು
ವಿವಾಹ. ಲಾರ್ಡ್ ಡಾಲ್ಹೌಸಿ 1854ರಲ್ಲಿ ಒಂದು ವರದಿಯನ್ನು ಜಾರಿಗೆ ತರ್ತಾನೆ. ಅದು ಯಾವುದಂದ್ರೆ ವುಡ್ಸನ್ ವರದಿ. ವುಡ್ಸನ್ ವರದಿ. ಈ ವುಡ್ಸನ್ ವರದಿಯನ್ನು ಏನಂತ ಕರೀತಾರಂದ್ರೆ ಭಾರತದ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್. ಯಾಕೆ? ಬಹಳ ಚೆನ್ನಾಗಿ ವರದಿಯನ್ನು ಜಾರಿಗೆ ತರ್ತಾನ ವುಡ್ಸನ್ ವರದಿ. ಥಾಮಸ್ ಮೆಕಾಲೆ ವರದಿ ಅಂತ ಹುಚ್ಚುಚ್ಚಾರ ಸ್ಟೇಟ್ಮೆಂಟ್ ಕೊಡಂಗಿಲ್ಲ. ವುಡ್ಸ್ ಡಿಸ್ಪ್ಯಾಚ್ ಅಂತ ಕರಿತೀವಿ. ಹಳ್ಳಿಗಳಲ್ಲಿ ಪ್ರಾಥಮಿಕ ಶಾಲೆ, ತಾಲೂಕುಗಳಲ್ಲಿ ಪ್ರೌಢಶಾಲೆ, ಜಿಲ್ಲೆಗಳಲ್ಲಿ PU ಶಿಕ್ಷಣ, ಹಳ್ಳಿಗಳಲ್ಲಿ ನಡೆಯುವ ಶಿಕ್ಷಣ ದೇಶೀಯ ಭಾಷೆಯಲ್ಲಿರಬೇಕು. ಪ್ರೌಢ ಮತ್ತು PU ಕಾಲೇಜುಗಳು ಆಂಗ್ಲ ಭಾಷೆಯಲ್ಲಿರಬೇಕು. ಪ್ರತಿ ಜಿಲ್ಲೆಗಳಿಗೆ ಒಂದು ITI ತರಬೇತಿ ಕೇಂದ್ರಗಳನ್ನು, ಪ್ರತಿ ಜಿಲ್ಲೆಗಳಿಗೆ ಶಿಕ್ಷಕರ ತರಬೇತಿ ಕೇಂದ್ರಗಳನ್ನು, ಲಂಡನ್ ಮಾದರಿಯ ವಿಶ್ವವಿದ್ಯಾಲಯಗಳು ಪ್ರಾರಂಭ ಆಗಬೇಕು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡಬೇಕು. ಬಹಳ ವಿಶೇಷವಾಗಿರುವಂಥ ಕಾಯ್ದೆ ಇದು. ಆ ಉದ್ದೇಶಕ್ಕಾಗಿ ಈ ಒಂದು ವುಡ್ಸನ್ ವರದಿಯನ್ನು ಭಾರತದ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್. ಇನ್ನು ಲಾರ್ಡ್ ಡಾಲ್ಹೌಸಿಯ ಕಾಲದ ಇನ್ನೊಂದು ವಿಶೇಷ ಸಾಧನೆ ಏನು? ಲಾರ್ಡ್ ಡಾಲ್ಹೌಸಿ ತಾಜ್ ಮಹಲದ ಕಲ್ಲುಗಳನ್ನು ಮಾರಾಟ ಮಾಡಿ ತನ್ನ ಸೈನಿಕರಿಗೆ ವೇತನ ಕೊಡಲು ನಿರ್ಧಾರ ಮಾಡಿದ. ಬಪ್ಪರೆಗಣ ಮಗನೇ, ಎಂಥ ಅದ್ಭುತವಾದಂಥ ಕೆಲಸ ನೋಡಿ. ತಾಜ್ ಮಹಲದ ಕಲ್ಲುಗಳನ್ನು ಮಾರಾಟ ಮಾಡಿ ತನ್ನ ಸೈನಿಕರಿಗೆ ವೇತನ ಕೊಡಲು ನಿರ್ಧಾರ ಮಾಡ್ತಾನೆ. ಇನ್ನು ಕಲ್ಕತ್ತಾವನ್ನು ಹೊರತುಪಡಿಸಿದರೆ ಹಿಮಾಚಲ ಪ್ರದೇಶದ ಸಿಮ್ಲಾ ಈತನ 2ನೇ ರಾಜಧಾನಿಯಾಗಿತ್ತು. ಸಿಮ್ಲಾ. ಹಾಗಾದರೆ ಬೇಸಿಗೆ ರಾಜಧಾನಿ ಅಂತ ಕರಿತೀವಿ. ಬ್ರಿಟಿಷರ ಬೇಸಿಗೆ ರಾಜಧಾನಿ ಯಾವುದಂದ್ರೆ ಸಿಮ್ಲಾ. ಕರೆಕ್ಟ್? ಹಿಮಾಚಲ ಪ್ರದೇಶದ ಸಿಮ್ಲಾದಲ್ಲಿ ತನ್ನ ರಾಜಧಾನಿಯನ್ನಾಗಿ ಘೋಷಣೆ ಮಾಡ್ಕೊತಾನೆ. ಕಲ್ಕತ್ತಾ ಇವರ ಮೊದಲ ರಾಜಧಾನಿ, ವಿಶೇಷ ರಾಜಧಾನಿ. ನಂತರ ದೆಹಲಿ ಆಯಿತು. ಹಾಗಾದರೆ ಸಿಮ್ಲಾವನ್ನು ರಾಜಧಾನಿಯನ್ನಾಗಿ ಘೋಷಣೆ ಮಾಡಿಕೊಂಡವರು ಲಾರ್ಡ್ ಡಾಲ್ಹೌಸಿ. ಇವರ ಇನ್ನೊಂದು ಸಿದ್ಧಾಂತವನ್ನು ಜಾರಿಗೆ ತರ್ತಾರೆ. ಅದು ಯಾವುದಂದ್ರೆ ರದ್ದಿಯಾಯಿತಿ ಪದ್ಧತಿ. ಹಾಗಾದರೆ ನಿಮಗೆ ನಾನು ಕ್ವಶನ್ ಕೇಳ್ತಾ ಇದ್ದೇನೆ, ಕಮೆಂಟ್ಸ್ ಮಾಡಿ, ಆಮೇಲೆ ಆನ್ಸರನ್ನು ತಿಳಿಸ್ರೆ ನನಗೆ. ರದ್ದಿಯಾಯಿತಿ ಪದ್ಧತಿ ಎಂದರೇನು? ಯಾರ್ಯಾರು ಹಿಸ್ಟ್ರಿ ಚೆನ್ನಾಗಿ ಓದ್ಕೊಂಡಿರಲ್ಲ, ಈ ಲೈವ್ ಕ್ಲಾಸ್ ಮುಗಿದ ಮೇಲೆ ಆಫ್ಲೈನ್ ಇರ್ತದೆ. ಆ ಸಮಯದಲ್ಲಿ ನನಗೆ ಅಲ್ಲಿ ಕಮೆಂಟ್ ಮಾಡಿರಿ. ನನ್ನ ಕ್ಲಾಸ್ ಬಗ್ಗೆ ನೀವು ಸಜೆಷನ್ ಕೊಡ್ರಿ. ನೀವು ನನಗೆ ಕನ್ನಡಿ ಇದ್ದ ಹಾಗೆ 3 ವರ್ಷಗಳಿಂದ ಸತತವಾಗಿ ನಿಮ್ಮ ಜೊತೆಯಲ್ಲಿ ನಾನು ಪಾಠ ಬೋಧನೆ ಮಾಡ್ತಾ ಇದ್ದೇನೆ. ನಾನು ಹೇಳುವಂಥ ಮಾತುಗಳನ್ನು ಬಹಳಷ್ಟು ಖುಷಿ ಪಡ್ತೀರಿ, ಸಂತೋಷ ಪಡ್ತೀರಿ. ನಿಮಗೆ ಸಾಕಷ್ಟು ಅದು ಹೆಲ್ಪ್ ಆಗ್ತದೆ ಅಂತ ನಾನು ಅನ್ಕೋತೀನಿ. ನನ್ನ ಪಾಠ ನಿಮ್ಗೆ ಇಂಟ್ರೆಸ್ಟ್ ಅನಿಸ್ತಾ ಇತ್ತು ಅಂತಂದರೆ ದಯವಿಟ್ಟು ಎಲ್ಲರೂ ಲೈಕ್ ಕೊಡಿ. ಹಾಗಾದರೆ ಈ ಲಾರ್ಡ್ ಡಾಲ್ಹೌಸಿಯ ನಂತರ ಅಧಿಕಾರಕ್ಕೆ ಬಂದವರು ಯಾರಂದ್ರೆ ಲಾರ್ಡ್ ಕ್ಯಾನಿಂಗ್ ಭಾರತದ ಕೊನೆಯ ಜನರಲ್ ಗವರ್ನರ್ ಅಂತ ಕರಿತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವೈಸರಾಯರುಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಭಗವದ್ಗೀತೆಯಲ್ಲಿ ಒಂದು ಸಂದೇಶ ಹೇಳ್ತಾರೆ, ಆದದ್ದೆಲ್ಲ ಒಳ್ಳೆಯದಕ್ಕೆ, ಆಗಲಿರುವುದು ಒಳ್ಳೆಯದಕ್ಕೆ, ಕಳೆದುಕೊಳ್ಳಲು ನಾವು ತಂದಿದ್ದಾರದು ಏನು, ನಾಶ ಮಾಡಲು ನಾವು ಸೃಷ್ಟಿ ಮಾಡಿದ್ದಾದರೂ ಏನು, ಹಿಂದೆ ಯಾರದೋ ಆಗಿತ್ತು ಇಂದು ನಮ್ಮದಾಗಿದೆ, ನಾಳೆ ಯಾರದೋ ಆಗಲಿದೆ, ಇದು ಜಗದ ನಿಯಮ ಸ್ನೇಹಿತರೆ. ಚೆನ್ನಾಗಿ ಬದುಕಿ ನಿಮ್ಮದೇ ಆಗಿರುವಂಥ ಸಮೃದ್ಧವಾದಂಥ ಜೀವನವನ್ನು ಕಟ್ಟಿಕೊಳ್ಳಿ. ನೀವು ಕುಟುಂಬಕ್ಕೆ ಒಂದು ಆದರ್ಶ ವ್ಯಕ್ತಿಗಳಾಗಿರಿ. ನಿಮ್ಮ ನಂಬಿದವರನ್ನು ಯಾವತ್ತು ಕೈ ಬೀಳಕ್ಕೆ ಹೋಗಬೇಡ್ರಿ. ಪ್ರಾಮಾಣಿಕತೆಯಿಂದ ಇರಿ, ನಿಷ್ಠೆಯಿಂದ ಇರಿ. ನಿಮ್ಮ ವ್ಯಸನಗಳನ್ನು ಬಿಡ್ರಿ. ಇನ್ನೊಬ್ಬರಿಗೆ ನಾವು ಬುದ್ಧಿ ಹೇಳೋ ಬದಲಾಗಿ ನಮ್ಮ ಮನಸ್ಸಿಗೆ ನಾವು ಬುದ್ಧಿ ಹೇಳ್ಕೊಳ್ಳೋಣ. ಅರಿವೇ ಗುರು. ನಮ್ಮ ಕೆಟ್ಟ ಚಟಗಳೇನದವಲ್ಲ, ನಮ್ಮ ಮನಸ್ಸನ್ನು ನಾವು ಬದಲಾವಣೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಒಂದು ಕಡೆ ಸಿಡಿಯೂಲ್ ಮಲೆ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ನೀನು ಪುಸ್ತಕಕ್ಕಾಗಿ ಸಮಯವನ್ನು ಕೊಟ್ಟರೆ, ಪುಸ್ತಕಕ್ಕೆ ನೀನು ಸಮಯವನ್ನು ಕೊಟ್ಟು, ಕ್ಲಾಸ್ಗಳಿಗೆ ನೀನು ಸಮಯವನ್ನು ಕೊಟ್ಟು, ಓದೋದಕ್ಕೆ ನೀನು ಸಮಯ ಕೊಟ್ಟರೆ, ಮುಂದಿನ ದಿನಮಾನಗಳಲ್ಲಿ ಜಗತ್ತು ನಿನಗಾಗಿ ಸಮಯ ಕೊಡ್ತದೆ, ಜಗತ್ತು ನಿನಗಾಗಿ ವೇಟ್ ಮಾಡ್ತದೆ. ದಯವಿಟ್ಟು ಪುಸ್ತಕವನ್ನು ಓದಿ,
ಯಾವುದೇ ವ್ಯಸನಗಳನ್ನು ಮಾಡಕ್ಕೆ ಹೋಗಬೇಡ್ರಿ. ಕುಡಿತ, ಸಿಗರೇಟ್ ಸೇದೋದು, ಸ್ಟಾರ್ ತಿನ್ನೋದು ನಮ್ಮ ಜೀವನವನ್ನು ಹಾಳು ಮಾಡ್ತದೆ ಸ್ನೇಹಿತರೆ. ದೊಡ್ಡ ವ್ಯಕ್ತಿಗಳಾಗಿ ಬೆಳೀರಿ. ನಿಮ್ಮ ಕುಟುಂಬಕ್ಕೆ ಒಂದು ನಂದಾದೀಪವಾಗಿ ಬೆಳಗ್ರಿ ಅನ್ನುವಂಥ ಮಾತನ್ನು ಹೇಳಿ ನನಗೆ ಆ ರದ್ದಿ ಐತಿ ಅನ್ನುವಂಥ ಪದ್ಧತಿಯ ಮಾಹಿತಿ ಕೊಡ್ರಿ. ನಾ ರದ್ದಿ ಐತಿ ಬಗ್ಗೆ ಸಾಕಷ್ಟು ಮಾಹಿತಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.